ನಮಸ್ಕಾರ. ನನ್ನ ಹೆಸರು ಆರ್ ಸಿದ್ದರಾಜು ಅಂತ. ನಾನು ಆಶ್ರಯ ಫೌಂಡೇಶನ್ನಲ್ಲಿ ಚಿತ್ರಕಲಾ ವಿಭಾಗದಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಚಿತ್ರಕಲೆಯು ತನ್ನದೇ ಆದ ಸ್ವರೂಪ ಮತ್ತು ಮಹತ್ವವನ್ನು ಒಳಗೊಂಡಿದೆ. ಆಶ್ರಯ ಫೌಂಡೇಶನ್ ವತಿಯಿಂದ ಚಿತ್ರಕಲೆಯಲ್ಲಿ ಆಸಕ್ತಿಯುಳ್ಳ ಮಕ್ಕಳನ್ನು ಗುರುತಿಸಿ 20 ಮಕ್ಕಳಿಗೆ ನಾವು ಎಲ್ಲ ವರ್ಗದ 5ನೇ ತರಗತಿ, 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿಯ ಮಕ್ಕಳಿಗೆ ನಾವು ಚಿತ್ರವನ್ನು ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ. ಅದರಲ್ಲಿ 20 ಮಕ್ಕಳನ್ನು ಆಯ್ಕೆ ಮಾಡಿಕೊಟ್ಟಿರ್ತೀವಿ. ಈ 20 ಮಕ್ಕಳಿಗೆ ಶಿಕ್ಷಣವನ್ನು ನಾವು ಹೇಳ್ಕೊಡ್ಬೇಕಾದ್ರೆ ನನ್ನದೇ ಆದ ಕೆಲವೊಂದು ಪಠ್ಯಕ್ರಮಗಳನ್ನು ನನ್ನ ಸ್ವಇಚ್ಛೆಯಿಂದ ಅಳವಡಿಸ್ಕೊಟ್ಟಿರ್ತೇನೆ. ಅದರಲ್ಲಿ ಮೊದಲನೇದಾಗಿ ಪೆನ್ಸಿಲ್ ಸ್ಕೆಚ್. ಮಕ್ಕಳು ಚಿತ್ರವನ್ನು ಬರೀಬೇಕಾದ್ರೆ ಪೆನ್ಸಿಲ್ ಸ್ಕೆಚ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಪೆನ್ಸಿಲ್ ಸ್ಕೆಚ್ ಅಂತಂದಾಗ ಅದನ್ನು ಒಂದು ಚಿತ್ರನ ಬಿಡಿಸುವ ಮೂಲಕ ಮಗುವಿನ ಕೌಶಲ್ಯನ ಗುರುತಿಸೋದು. ನೆಕ್ಸ್ಟ್ ಪೆನ್ಸಿಲ್ ವಿತ್ ಶೇಡಿಂಗ್, ಸ್ಕೆಚ್ ವಿತ್ ಶೇಡಿಂಗ್. ಸ್ಕೆಚ್ ಆಗಿ ಅಂತಂದರೆ ಚಿತ್ರವನ್ನು ಬಿಡಿಸಿ ಸರಳವಾಗಿ ಬಿಡಿಸಿದಾಗ ಮಗು ಆ ಸರಳವಾಗಿ ಬಿಡಿಸಿದ ರೇಖೆಗಳು ಚಿತ್ರಗಳಿಗೆ ಪೆನ್ಸಿಲ್ ಮೂಲಕ ಶೇಡ್ ಮಾಡೋದು. ಇಲ್ಲಿ ಡಾರ್ಕ್ ಲೈಟ್ ಏನೇನಿದೆ ಅದನ್ನು ತೋರಿಸೋ ಮೂಲಕ ಮಗುಗೆ ಮತ್ತಷ್ಟು ಖುಷಿ ಕೊಡೋ ರೀತಿ ಆ ಒಂದು ಕೆಲಸ ಆಗುತ್ತೆ. ತದನಂತರದಲ್ಲಿ 3ನೇ ಪಾರ್ಟ್ ಯಾವುದಪ್ಪ ಅಂದರೆ ಸ್ಟಿಲ್ ಲೈಫ್. ಯಾವುದಾದ್ರು ವಸ್ತುಗಳನ್ನು ಹಾಗೂ ಇತರೆ ಯಾವುದೋ ಒಂದು ಆಬ್ಜೆಕ್ಟ್ಸ್ ಇರುತ್ತೆ, ಅಥವಾ ವ್ಯಕ್ತಿ ಚಿತ್ರನೇ ಆಗಲಿ ಅಥವಾ ಒಂದು ಆಪಲ್ಸು ಇತ್ಯಾದಿಗಳು, ಯಾವುದೋ ಒಂದು ಆಬ್ಜೆಕ್ಟ್ನ ನಾವು ಇಟ್ಕೊಂಡು ಅದನ್ನು ಶೇಡು ಮತ್ತು ಪೆನ್ಸಿಲ್ ಶೇಡ್ ಮೂಲಕ ತೋರಿಸೋದನ್ನೇ ಸ್ಟಿಲ್ ಲೈಫ್ ಅಂತ. ಸ್ಥಿರವಾಗಿರೋ ಚಿತ್ರಣ, ಸ್ಥಿರವಾಗಿ ಯಾವುದೇ ವಸ್ತುಗಳಿದೆ ಅದನ್ನು ನೋಡಿ ಮಗು ಬರೆಯೋ ವಿಚಾರವನ್ನು ಸ್ಟಿಲ್ ಲೈಫ್ ಅಂತ ಕರಿತೀವಿ. 4ನೇದಾಗಿ ಪೋರ್ಟ್ರೈಟ್, ಭಾವಚಿತ್ರ. ವ್ಯಕ್ತಿಗಳನ್ನೇ ಕುರಿತಾದಂಥ ಕೆಲವು ಚಿತ್ರಗಳನ್ನು ಬರೆಯೋಕ್ಕೆ ಮಕ್ಕಳಿಗೆ ಅಲ್ಲಿ ಅವಕಾಶ ಇರುತ್ತೆ. ಆ ಚಿತ್ರಕಲೆಗಳೇನಪ್ಪ ಅಂತಂದರೆ ವ್ಯಕ್ತಿ ಚಿತ್ರಗಳು ಅಂತಂದರೆ ವ್ಯಕ್ತಿ ಚಿತ್ರ, ಮಗು ಚಿತ್ರ ಆಗಿರ್ಬೋದು, ದೊಡ್ಡವ್ರದ್ದಿರ್ಬೋದು. ಅದರಲ್ಲಿ ನಗೋದು, ಅಳೋದು, ಭಾವನೆಗಳನ್ನು ಮೂಡಿಸೋದನ್ನ ಅಲ್ಲಿ ಮನುಷ್ಯನಲ್ಲಿರ್ತಕ್ಕಂಥ ಕೆಲವೊಂದು ಆಕ್ಟಿವಿಟೀಸನ್ನು ಹೊರತೆಗೆಯೋ ವಿಚಾರ ಇರುತ್ತೆ. ಅದು ಪೋರ್ಟ್ರೇಟ್ ಆಗಿರುತ್ತೆ. ಕೊನೆಯದಾಗಿ ಲ್ಯಾಂಡ್ಸ್ಕೇಪ್ ಅಂತ ಇರುತ್ತೆ. ಲ್ಯಾಂಡ್ಸ್ಕೇಪ್ ಅಂದರೆ ಪ್ರಕೃತಿ ಚಿತ್ರಣ. ಪ್ರಕೃತಿ ದತ್ತವಾಗಿ ಇರತಕ್ಕಂಥ ಚಿತ್ರಣಗಳನ್ನು ಮಗು ನೋಡಿ ಸ್ವಾದಭರಿತವಾಗಿ ತನಗೇನು ಕಾಣಿಸುತ್ತೋ, ಗಿಡ, ಮರ, ಬಳ್ಳಿ, ಹಸು, ಎಮ್ಮೆ, ಕರು ಇತ್ಯಾದಿಗಳನ್ನು ಚಿತ್ರಗಳನ್ನು ಮೂಲಕ ತನಗೇನು ಕಾಣುತ್ತೆ ಆ ಪರಿಸರವನ್ನು ನೋಡಿ ಕಲಿಯುವ ವಿಧಾನವನ್ನು ಅಳವಡಿಸಿದ್ದೇನೆ. ಹಾಗಾಗಿ ಈ ಮಕ್ಕಳು ಬರೆಯುವಂಥ ಎಲ್ಲ ಚಿತ್ರಗಳಿಗೂ ನಾನು ಪ್ರಥಮವಾಗಿ ಅವರ ಭಾವನೆಗೆ ಯಾವುದೇ ರೀತಿ ಚ್ಯುತೆ ಬರೆದ ರೀತಿ ಪ್ರತಿಯೊಬ್ಬ ಮಗುವಿಗೂ ನಾನು ವೆರಿ ಗುಡ್, ಗುಡ್, ವೆರಿ ಗುಡ್ ಅಂತ ಬರಿತಾ ಇರ್ತೀವಿ. ಇದು ಬರೆಯುವ ವಿಚಾರ ಏನಂದರೆ ಅದು ಏನೇ ಒಂದು ಚಿತ್ರವನ್ನು ತಪ್ಪಾಗಿ ಬರೆದಿದ್ರು ಕೂಡ ಆ ಮಗುವನ್ನು ಪ್ರೋತ್ಸಾಹಿಸಿ ಮೇಲ್ತರುವ ಉದ್ದೇಶದಿಂದ ಆ ಮಗುವಿಗೆ ಗುಡ್, ವೆರಿ ಗುಡ್ ಅನ್ನೋ ಪದಗಳನ್ನು ಬಳಸ್ತೇವೆ. ಒಳ್ಳೆಯದಾಗಿದೆ, ಚೆನ್ನಾಗಿದೆ ಅನ್ನೋದನ್ನು ನಾವಲ್ಲಿ ರೂಢಿ ಮಾಡಬೇಕಾಗಿದೆ. ಅದೇ ರೀತಿ ನಾನು ಬಳಸ್ಕೊ ಬರ್ತಾ ಇದ್ದೀನಿ. ಮತ್ತು ಸರಳೀಕರಣವಾದ ಸಣ್ಣ ಪುಟ್ಟ ಸರಳ ವಿಚಾರಗಳಾದಂತಹ ಆ ವಿಚಾರಗಳನ್ನು ಕಲೆಯ ಮೂಲಕ ಅವರಿಗೆ ರೂಢಿಸ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ ಪೆನ್ಸಿಲ್. ಮಗುವಿಗೆ ಒಂದು ಪೆನ್ಸಿಲ್ ಅಂದರೆ ಪೆನ್ಸಿಲ್ ಆಗಿ ಮಾತ್ರ ಉಳಿದಿರುತ್ತೆ. ಆದರೆ ಅದರಲ್ಲಿ HB, 2B, 4B, 6B, 8B ಇನ್ನೂ ಹಲವಾರು ವಿಧಗಳಲ್ಲಿ ಇರ್ತದೆ. ಆ ಹಲವಾರು ವಿಧವಾದ ಪೆನ್ಸಿಲ್ಗಳನ್ನು ಮಗು ಬಳಸೋದ್ರ ಮೂಲಕ ಕಲಿಕೆನೇ ತೋರಿಸಿರುತ್ತೆ. ಅಂದರೆ ನನಗೆ ಈ ಥರ ಪೆನ್ಸಿಲ್ಗಳು ಇದೆ, ಈ ಥರನೂ ನಾವು ಮಾಡ್ಬೋದು ಅನ್ನೋ ಭಾವನೆ ಮಗುಗೆ ಬರುತ್ತೆ. 2ನೇದಾಗಿ ಮಗು ಡ್ರಾಯಿಂಗ್ ಶೀಟು ಅಥವಾ ಪೇಪರ್ನ ಬಳಸುತ್ತೆ. ತಿಕ್ಕಾಗಿರೋಕೆ ಪೆನ್ಸಿಲ್ನ ಪೇಪರ್ನ ಎಷ್ಟು ಬಳಸಬೇಕು, ತಿನ್ನಾಗಿರೋದನ್ನ ಹೆಂಗೆ ಬಳಸಬೇಕು ಅಂತ ಇರ್ತಾರೆ. ಕೆಲವು ಪೇಪರ್ ಮೇಲೆ ರಬ್ ಮಾಡ್ತಾ ಇರುವಾಗ ಪೇಪರ್ ಅರಿಯೋ ಚಾನ್ಸಸ್ ಇರುತ್ತೆ. ಅದನ್ನು ಫಸ್ಟು ಮಗುವಿಗೆ ಕಲಿಸ್ಬೇಕು. ಎಲ್ಲ ಮಕ್ಕಳು ಸಾಮಾನ್ಯವಾಗಿ ನೈಸ್ ಅಂದರೆ ಪ್ಲೈನ್ ಆಗಿರೋ, ನೈಸ್ ಇರೋ, ಹೊಳಪಿರೋ ಕಡೆ ಬರಿತಾ ಇರ್ತಾರೆ. ಅದನ್ನು ತಪ್ಪಿಸ್ಬೇಕು. ಯಾವಾಗಲೂ ರಫ್ ಆಗಿರೋ ಬರೀಬೇಕು, ರಫ್ ಕಡೆ ಬರೀಬೇಕು ಅನ್ನೋದನ್ನು ಮಕ್ಕಳಿಗೆ ನಾನು ತಿಳಿಸ್ತಾ ಇರ್ತೀನಿ. ಈ ಥರ ಸಣ್ಣ ಪುಟ್ಟ ವಿಚಾರಗಳನ್ನು ಅವರ ಮನವರಿಕೆ ಮಾಡ್ತಾ ಕೆಲವು ಕಥೆಗಳನ್ನು ಹೇಳುವ ಮೂಲಕ ಮಕ್ಕಳನ್ನು ಆಕರ್ಷಣೆಯ ಮೂಲಕ ನಮ್ಮ ವಶಕ್ಕೆ ತಗೊಂಡು ಅವರ ಭಾವನೆಗಳು. ಮೊದಲನೇದಾಗಿ ಕೆಲವು ಮಕ್ಕಳಿಗೆ ಪೋರ್ಟ್ರೇಟ್ ಇಷ್ಟ ಆಗಲ್ಲ, ಕಣ್ಣು ಮೂಗು ಸರಿಯಾಗಿ ಬರಲ್ಲ, ನಾನು ಬರೆಯೋಕ್ಕಾಗಲ್ಲ ಅಂತ ಹೇಳುತ್ತೆ. ಆದರೆ ಆ ಮಗುವಿಗೆ ನಾವು ಪಾತ್ರೆ ಬರೆಸೋದು, ಒಂದು ಲೋಟ ಬರೆಸೋದು, ಇದ್ರ ಮೂಲಕ ಸರಳೀಕರಣವಾದ ಚಿತ್ರಗಳನ್ನು ಬರಿತಾ 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 ಕೊನೆಗೆ ಒಂದು ಉನ್ನತ ಮಟ್ಟಕ್ಕೆ ಹೋದಾಗ ಅದು ಒಂದು ಚಿತ್ರನ ಬರೆಯೋ ಲೆವೆಲ್ಗೆ ನಾವು ಸೃಷ್ಟಿಸಿರ್ತೀನಿ. ಅಷ್ಟಕ್ಕೆ ಲೆವೆಲ್ಗೆ ನಾನು ತಗೊಂಡ್ಬಂದಿರ್ತೀನಿ. ಈಗ ನಿಮಗೆ ನಾನು ಪೆನ್ಸಿಲ್ ವಿತ್ ಮತ್ತು ಶೇಡಿಂಗ್ ಈ ಒಂದು ಚಿತ್ರವನ್ನು ನಿಮಗೆ ನಿಮ್ಮ ಎದುರಿಗೆ ಬರೆದು ತೋರಿಸ್ತೀನಿ. 3ನೇ ಪಠ್ಯಕ್ರಮವಾದಂತಹ ಸ್ಟಿಲ್ ಲೈಫನ್ನು ನಾನು ಇವಾಗ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಪಠ್ಯಕ್ರಮದಲ್ಲಿ ಸ್ಥಿರ ಚಿತ್ರಣ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಈ ಪಠ್ಯಕ್ರಮದಲ್ಲಿ ಒಂದು ವಸ್ತು, ಯಾವುದಾದ್ರೂ ಒಂದು ವಸ್ತು ಇರುತ್ತೆ. ಈ ಶಾಲೆಯಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು
ಗಿಡನೋ ಅಥವಾ ಎಲೆಗನೋ ತಗೊಬಂದು ಇಟ್ಕೊಳ್ಳೋದು, ಅಥವಾ ಈಗ ಎಲ್ಲರೂ ಶಾಲೆಗಳಲ್ಲಿ ತರಕಾರಿ ಎಲ್ಲ ಸಿಗ್ತಾ ಇರ್ತದೆ, ಆ ಥರ ಒಂದು ಟೊಮೊಟೊ, ಬದನೆಕಾಯಿ ಯಾವುದಾದ್ರೂ ಒಂದು ವಸ್ತುನ ಈಸಿ ಅದನ್ನು ಇಟ್ಕೊಂಡು ಅದ್ರ ಮೇಲ್ಗಡೆ ಅದನ್ನು ನಾವು ನೋಡ್ತಾ ಅದನ್ನು ಡ್ರಾ ಮಾಡೋದನ್ನೇ ನಾನು ಸ್ಟಿಲ್ ಲೈಫ್ ಅಂತ ಹೇಳ್ತೀನಿ. ಕೆಲವೊಂದು ಬಾರಿ ಕೆಲವು ಸ್ಟಿಲ್ ಲೈಫ್ಗೆ ನಾವು ಕೆಲವೊಂದು ಹಣ್ಣು ತರಕಾರಿಗಳು ಈ ಥರದ್ದೇನು ಸಿಗಲಿಲ್ಲ ಅಂದಾಗ ನೆಟ್ಟಲ್ಲಿ ಡೌನ್ಲೋಡ್ ಮಾಡಿರ್ತೀನಿ. ಆ ನೆಟ್ಟಲ್ಲಿ ಡೌನ್ಲೋಡ್ ಮಾಡಿರ್ತಕ್ಕಂಥ ವಸ್ತುಗಳು ಸ್ಟಿಲ್ ಲೈಫ್ನ ಸಂಬಂಧಪಟ್ಟ ಕೆಲವು ಆರ್ಟಿಸ್ಟ್ಗಳು ಬರ್ತಿರೋಂಥ ವಸ್ತುಗಳನ್ನೇ ನೋಡಿ ಅದನ್ನು ಮಕ್ಕಳಿಗೆ ಬರೆಯೋ ಮೂಲಕ, ಫಾರ್ ಎಕ್ಸಾಂಪಲ್ ಈ ಥರ ಇರ್ತದೆ, ಈ ಒಂದು ಸ್ಟಿಲ್ ಲೈಫ್ ಈ ಥರ ಒಂದು ವಸ್ತು ಚಿತ್ರಣವನ್ನು ಒಂದು ಫೋಟೋ ತಗೊಂಡಿರ್ತೀನಿ, ಅದನ್ನು ಕೂಡ ಬರಿಬೋದು. ಇಲ್ಲ ಅಂತಂದರೆ ಈ ಥರ ಯಾವ್ದಾದ್ರು ಒಂದು ಆಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಬದನೆಕಾಯಿ, ಆಲೂಗೆಡ್ಡೆ ಇದೆ, ಮತ್ತು ಈ ಪೌಡ್ರ್ ಬಾಕ್ಸ್ ಇದೆ, ಈ ಥರ ಯಾವ್ದಾದ್ರು ಒಂದು ಡಬ್ಬ ಅಥವಾ ಏನಾದರೂ ಒಂದು ಇದು ಮಾಡೋದು. ಈಗ ನಾನು ನಿಮಗೆ ಬದನೆಕಾಯಿ ಚಿತ್ರನ ಬರಿತಾ ಇರ್ತೀನಿ. ಈ ಚಿತ್ರವನ್ನು ನಾವು ಬರಿಬೇಕಾದ್ರೆ ಆಪಲ್ ಎನಿ ಒಂದು ಥಿಂಗ್ಸ್ ಇಟ್ಕೊಂಡು ಆ ಮಕ್ಕಳಿಗೆ ತೋರಿಸ್ಬೇಕು. ಈ ಒಂದು ಆಬ್ಜೆಕ್ಟ್ನೇ ಇಟ್ಕೊಂಡು ಬರೆದ್ರೆ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಕ್ಲಾಸಲ್ಲಿ ನಾವು ಮಾಡ್ತಾ ಇರ್ತಾರೆ, ನಾವು ಬರಿಬೋದು. ಮನೇಲಿ ಅವಾಗ ಹೋಮ್ವರ್ಕ್ ಕೂಡ ಕೊಡ್ತೀನಿ. ಮನೆಗೆ ಹೋಗಿ ನೀವು ಯಾವುದೇ ಪಾತ್ರೆ, ಲೋಟಗಳು ಇತ್ಯಾದಿ ವಸ್ತುಗಳಿದ್ರೆ ಅದನ್ನ ಇಟ್ಕೊಂಡು ಅದನ್ನು ಬಿಟ್ಬಿಟ್ಟು ಅದ್ರ ಮೇಲೆ ಲೈಟ್ ಆ್ಯಂಡ್ ಡಾರ್ಕ್ ಶೇಡ್ ನೋಡೋಂಗೆ ಬೆಳಕಿನಲ್ಲಿ ಇಟ್ಬಿಟ್ಟು ಅದನ್ನು ನೀವು ಬರೀರಿ ಅಂತ ತಿಳಿಸಿರ್ತೀನಿ. ಆವಾಗ ನಾನು ಈಗ ನಿಮಗೆ ಈ ಒಂದು ಸ್ಟಿಲ್ ಲೈಫ್ ಒಂದು ಬದನೆಕಾಯಿ ಚಿತ್ರ ನಿಮಗೆ ಬರೆದು ತೋರಿಸ್ತೀನಿ, ಅಬ್ಸರ್ವ್ ಮಾಡಿ. ನಾನು ಮೊದಲೇ ಹೇಳಿದಾಗೆ ಸ್ಕೆಚ್ ಲೈಟ್ ಆಗಿರಬೇಕು, ಡ್ರಾಯಿಂಗ್ ಶೀಟ್ ರಫ್ ಆಗಿದೆ, ರಫ್ ಕಡೆನೇ ಇರಬೇಕು. ಸಾಧ್ಯವಾದಷ್ಟು ಸರಳೀಕರಣ ಇರತಕ್ಕಂಥ, ಸರಳವಾಗೇ ಬರತಕ್ಕಂಥ ಚಿತ್ರಗಳನ್ನು ಬರೀಬೇಕು. ತೀರಾ ರಿಸ್ಕ್ ಆದಂಥ ಚಿತ್ರಗಳನ್ನು ಕೊಡಬಾರ್ದು, ಯಾಕೆಂದರೆ ಅವ್ರಿಗೆ ಆಸಕ್ತಿದಾಯಕ ಕಡಿಮೆ ಆಗ್ಬಿಡ್ತದೆ. ಹಾಗಾಗಿ ನಾನು ಇಲ್ಲಿ ನಿಮಗೆ ಒಂದು ಬದನೆಕಾಯಿನೋ ಆ್ಯಪಲ್ ಈ ಥರದ್ದು ಯಾವ್ದಾದ್ರು ಒಂದು ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ನಾನು ತೋರಿಸ್ತಾ ಇರಬೇಕಾದ್ರೆ ಒಂದು ಆಕೃತಿನೇ ಕೂಡ ಒಂದು ಇದಿರಬೇಕು. ಆ ಒಂದು ಚಿತ್ರಣ ಔಟ್ಲೈನ್ ಸ್ಕೆಚ್ ನೋಡಿದ ತಕ್ಷಣ ನಮಗಿದು ಬದನೆಕಾಯಿ ಅನ್ನೋ ಕ್ಯಾರೆಕ್ಟರ್ ನಮ್ಮಲ್ಲಿ ಕ್ಯಾಚ್ ಆಗಿರಬೇಕು ಅನ್ನೋದನ್ನು ಅವ್ರಿಗೆ ತಿಳಿಸ್ತೀನಿ. ತದನಂತರದಲ್ಲಿ ಅದನ್ನು ನಿಧಾನಕ್ಕೆ ಶೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸ್ಟಿಲ್ ಲೈಫ್ ಅಂದಾಗ ಕೆಲವೊಂದು ಪಿಂಗಾಣಿ ಬಟ್ಟಲುಗಳು ಮತ್ತು ಊಜಿ, ಮಡಿಕೆ ಚಿತ್ರ ಇತ್ಯಾದಿಗಳು ಇರ್ತವೆ. ಅವುಗಳನ್ನು ಕೂಡ ನಾವು ಸ್ಟಿಲ್ ಲೈಫಲ್ಲಿ ಬಳಸ್ಕೋಬೋದು. ಯಾವುದೇ ಒಂದು ಆಬ್ಜೆಕ್ಟ್ ಇದ್ದರೆ ಅದನ್ನು ನಾವು ವರ್ಕ್ ಮಾಡೋದ್ರ ಮೂಲಕ ತೋರಿಸ್ಕೋಬೇಕು. ಸಾಧ್ಯವಾದಷ್ಟು ಲೈನ್ಗಳನ್ನು ಆ ಆಕೃತಿ ಬಂದಿರುತ್ತಲ್ಲ ಅದೇ ರೇಂಜಲ್ಲಿ ನಾವು ತೋರಿಸ್ಕೊಂಡು ಹೋಗ್ತಾ ಇರಬೇಕು. ಎಲ್ಲಿ ಶೇಡ್ ಇದೆ ಆ ಶೇಡ್ ತೋರಿಸ್ಕೋಬೇಕು. ನಾನೀಗ ಅಲ್ಲಿ ಬದನೆಕಾಯಿ ಇಲ್ಲಿ ವೈಟ್ ಇದೆ ಅಲ್ಲಿ ಬಿಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಸ್ವಲ್ಪ ಲೈಟ್ ಇದೆ, ಅದನ್ನ ಹೇಳ್ತಾ ಇರ್ತೀನಿ. ಆ ಆಬ್ಜೆಕ್ಟ್ನು ಕೂಡ ಮಕ್ಕಳಿಗೆ ತೋರಿಸ್ತಾ ಇರ್ತೀನಿ. ಈ ಕಡೆ ಕೂತು ನೋಡಿದಾಗ ನಿಮಗೆ ಈ ಒಂದು ವಸ್ತುವಿನಲ್ಲಿ ಲೈಟಿಂಗ್ಸ್ ಕಾಣ್ತಾ ಇದೆಯಲ್ಲ ಮಕ್ಕಳೇ, ಈ ಥರ ಕಾಣಿಸ್ತಾ ಇದೆಯಲ್ವಾ ಅಂತ ಹೇಳಿ ಅವ್ರಿಗೆ ಮಧ್ಯಾಹ್ನ ನಾನು ಗೈಡ್ಲೈನ್ ಮಾಡ್ತಾನೆ ಇರ್ತೀನಿ. ಟೂ ಬಿ ಪೆನ್ಸಿಲ್ಲು ಅಥವಾ 6B ಪೆನ್ಸಿಲ್ಲು, 4B ಪೆನ್ಸಿಲ್ ಇತ್ಯಾದಿ ಬಳಸೋಕ್ಕೆ ಮಕ್ಕಳ ಹತ್ರ ಅರ್ಹತೆ ಇಲ್ಲ ಅಂದರೆ 2Bನಲ್ಲೂ ಕೂಡ ನಾನು 6B ಬರೋ ಮಟ್ಟಕ್ಕೆ ನಾವು ತೋರಿಸ್ಬೋದು ಅಂತಲೂ ನಾನು ಹೇಳ್ಕೊಡ್ತಾ ಇರ್ತೀನಿ ಮಧ್ಯ. ಯಾಕಂದರೆ ಎಲ್ಲ ವರ್ಗದ ಮಕ್ಕಳಲ್ಲೂ ಅದು ಎಲ್ಲ ರೀತಿ ಪೆನ್ಸಿಲ್ ಸಿಗಲ್ಲ. 2B ಅನ್ನೋದನ್ನು ಕೂಡ ನಾವು ಇಲ್ಲಿ 6B ಲೆವೆಲ್ಗೆ ತರ್ಬೋದು ಅಂತೇಳಿ ನಿಧಾನಗತಿಯಲ್ಲಿ ಅದನ್ನು ತೋರಿಸ್ತಾ ಇರ್ತೀನಿ. ಮೊದಲೇ ಹೇಳ್ದಂಗೆ ಲೈನ್ಗಳು ಆದಷ್ಟು ನಮ್ಮ ಒಂದೇ ರೇಖೆಯಲ್ಲಿ ಒಂದೇ ಶೈಲಿಗೆ ಬರೋಕ್ಕೆ ಪ್ರಯತ್ನ ಪಟ್ಕೊಂಡಿರ್ಬೇಕು. ಈ ಸ್ಟಿಲ್ ಲೈಫನ್ನು ನಾವು ಕೆಲವೊಂದು ಬಾರಿ ಕಲರ್ ಪೆನ್ಸಿಲ್ ಕೂಡ ಬಳಸಿ ಕಲರಿಂಗು ಮಾಡ್ಬೋದು, ಅದು ತುಂಬಾ ಚೆನ್ನಾಗಿರುತ್ತೆ. ನಾನು 4 ತರಗತಿನ ಕಂಪ್ಲೀಟ್ ಮಾಡಿ 5ನೇ ತರಗತಿಲಿ ಏನಾದರೂ ನನಗೆ ಸಮಯದ ಅವಕಾಶ ಏನಾದ್ರು ಇದ್ದಾಗ ಮಕ್ಕಳಿಗೆ ಬೇಕು ಅಂತಲೇ ನಾನು ಮಧ್ಯ 1-2 ಪೆನ್ಸಿಲ್ ಸ್ಕೆಚ್ನ, ಅದು ಕಲರ್ ಪೆನ್ಸಿಲ್ ಶೇಡಿಂಗ್ನ ತೋರಿಸ್ತೇನೆ.
ಮತ್ತು ಇದಾದ ನಂತರ ಅವ್ರಿಗೆ ಬರೆಯೋದಕ್ಕೆ ಕೂಡ ಅವಕಾಶನ ನಾನು ಕಲ್ಪಿಸ್ಕೊಡ್ತೀನಿ. ಅವ್ರು ಯಾವ ಮಾಧ್ಯಮಗಳಲ್ಲಿ ಬರೆದ್ರೂ ಕೂಡ ಅದನ್ನು ನಾನು ಲೈಕ್ ಮಾಡ್ತೀನಿ. ಕೆಲವೊಂದು ಸಣ್ಣ ಪುಟ್ಟ ನ್ಯೂನ್ಯತೆಗಳು ನಮಗೆ ಕಾಣಿಸ್ಕೊಂಡಿರ್ತವೆ. ಅವುಗಳನ್ನು ನಾನು ಶೇಡ್ ಮಾಡುವಾಗ ಶೇಡಲ್ಲಿ ಆ ಫಾಲ್ಟ್ಗಳನ್ನ ಮುಚ್ಚಾಕ್ಬಿಡ್ತೀನಿ. ಕೆಲವೊಂದು ಬಾರಿ ನಾನು ಬಲ್ಬ್ ಚಿತ್ರ ಕೂಡ ಬರೆದಿದ್ದೀನಿ. ಯಾಕೆಂದರೆ ಬಲ್ಬಲ್ಲಿ ಲೈಟ್ ಆ್ಯಂಡ್ ಡಾರ್ಕ್ ಶೇಡ್ಸ್ ಎಲ್ಲ ತುಂಬ ಅಬ್ಸರ್ವ್ ಮಾಡ್ತದೆ. ಆ ಥರ ಒಂದು ಬಲ್ಬ್ ಚಿತ್ರ ಕೂಡ ಬರೆದು ಕೆಲವು ಕಡೆ ತೋರಿಸಿದ್ದೀನಿ. ಈಗ ನಾವು ತರಕಾರಿ ಚಿತ್ರಗಳನ್ನೇ ತೆಗೆದುಕೊಂಡಾಗ ಕೆಲವೊಂದು ಬಾರಿ ನಾವು ಈ ಟೊಮೊಟೊ, ಬದನೆಕಾಯಿ, ಆಪಲ್ಲು, ಆರೆಂಜು ಇದನ್ನೇ ಬಳಸಬೇಕು ಅಂತ ಯಾಕೆ ಹೇಳ್ತೀನಿ ಅಂದರೆ ಮಕ್ಕಳಿಗೆ ಅದು ಸ್ವಲ್ಪ ಸುಲಭ ಆಗಿರುತ್ತೆ. ಅದೇ ನಾವು ಬರಿತಾ ನಾವೇನಾದರೂ ಹಾಗಲಕಾಯಿ ಚಿತ್ರ ಕೂಡ ಬರಿಬೋದು. ಆ ಹಾಗಲಕಾಯಿ ನಿಮ್ಗೆ ಗೊತ್ತಿದೆ, ಅಲ್ಲಿ ಎಷ್ಟೊಂದು ಡಾಟ್ಸ್ಗಳು, ಲೇಯರ್ಸ್ಗಳು ಇರ್ತವೆ, ಅದನ್ನು ಬರೆಯೋಕ್ಕಾಗಲ್ಲ. ಕೆಲವೊಂದು ಬಾರಿ ಹಲಸಿನ ಚಿತ್ರ ಬರೆಯೋಕ್ಕಾಗಲ್ಲ. ಬಟ್ ಬರಿಬೋದು. ಯಾವಾಗ ಅಂದರೆ ಅವರು ಕಲಿಕೆ ಹಂತದಲ್ಲಿ ಒಂದು ಸ್ವಲ್ಪ ಫಾರ್ವರ್ಡ್ ಆಗಿದ್ದಾರೆ, ಒಂದು ಹಂತಕ್ಕೆ ತಲುಪಿದ್ದಾರೆ ಅಂತ ಬಂದಾಗ ನಾವು ಈ ಥರ ಚಿತ್ರಗಳನ್ನು ಬರೆದು ಅವ್ರಿಗೆ ತೋರಿಸ್ಬೋದು. ಆದಷ್ಟು ಸುಲಭೀಕರಣ ಕೊಟ್ಟು ನಾವು ರೂಢಿ ಮಾಡ್ತಾ ಇದ್ದಂಗೆ ಬಟ್ ನೆಕ್ಸ್ಟು ಹೋಗ್ತಾ ನಾವು ಸ್ವಲ್ಪ ಟಫ್ ಆಗಿರೋ ವರ್ಕ್ಗಳನ್ನು ಕೂಡ ಕೊಡಬೇಕಾಗುತ್ತೆ. ಯಾಕೆಂದರೆ ಮಗುವಿನ ಆಲೋಚನಾ ಶಕ್ತಿ ಮತ್ತು ಬರವಣಿಗೆಯ ಕೆಪಾಸಿಟಿ ಹೆಚ್ಚುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಪ್ರತಿಯೊಂದು ಶೇಡು ಮತ್ತು ಪ್ರತಿಯೊಂದು ಲೈನ್ಸ್ಗಳು ಅದನ್ನು ಅಬ್ಸರ್ವ್ ಮಾಡಿ ಆ ಮಗು ತಿಳ್ಕೊಳ್ಳೋ ಲೆವೆಲ್ಗೆ ನಾವು ತರಬೇಕಾಗಿರೋ ಅವಕಾಶಗಳು ಇರ್ತದೆ. ಅಂಥ ಪರಿಸ್ಥಿತಿಗಳಲ್ಲಿ ಇಂಥ ವರ್ಕ್ಗಳು ತುಂಬಾ ಕೆಲಸ ಮಾಡ್ತವೆ.
ಓಕೆ ಕೊಡಿ, ಸರಿ ಬರ್ತದೆ. ಈಗ ನಾನು ಬರೆದಿರ್ತವಂಥ ಚಿತ್ರನ ನೀವು ಗಮನಿಸಿ. ಮಕ್ಕಳು ಸಾಧ್ಯವಾದಷ್ಟು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಕೆಲವೊಂದು ಪರಿಸ್ಥಿತಿಗೆ ಅವರು ಹೊಂದ್ಕೊಂಡು ಹೋಗಿ ಬರ್ಕೊಂಡು ಬರ್ತಾ ಇರ್ತಾರೆ. ನಾವು ಆವಾಗ ಅದನ್ನು ಇದು ಹಿಂಗೆ ಬರಬೇಕಿತ್ತು ಅಂತ ಹೇಳಿ ಒಂದು ನ್ಯೂನ್ಯತೆಗಳಿಗೆ ಎಲ್ಲಿ ಫಾಲ್ಟ್ ಇರುತ್ತೆ ಅದನ್ನು ಸ್ವಲ್ಪ ತಿದ್ದಬೇಕಾಗೋ ಪರಿಸ್ಥಿತಿಗಳು ಬರುತ್ತೆ. ಇದು ಸ್ಟಿಲ್ ಲೈಫ್ ಅಂತ. ಕೆಲವೊಂದು ಬಾರಿ ನಾನು ಇದೇ ಸ್ಟಿಲ್ ಲೈಫನ್ನು ಒಂದು ಒಂದು ಬೂಜಿನೋ ಅಥವಾ ಇನ್ನೊಂದೇನೋ ಒಂದಿರುತ್ತೆ, ಅದನ್ನು ನಾನು ನೋಡಿರ್ತೀನಿ. ಹಿಂಗೆ ಬರೆದು ಅವ್ರಿಗೆ ತೋರಿಸ್ಬೇಕಾದಾಗ ಅವ್ರಿಗೆ ಯಾವುದೇ ರೀತಿ ಒಂದು ಐಡಿಯಾಸ್ಗಳು ಸಿಗಲ್ಲ. ಅವರು ಬರಿಬೇಕಾದ್ರೇ ಅವ್ರಿಗೆ ತುಂಬ ಟಫ್ ಅನಿಸ್ತಾ ಇರುತ್ತೆ. ಆವಾಗ ನಾನು ಏನು ಮಾಡ್ತೀನಿ, ಇದೊಂದು ಚಿತ್ರನ ಬರ್ತಿರ್ತೀನಿ ನೋಡಿ. ಇದೊಂದು ಚಿತ್ರನ ಅವ್ರಿಗೆ ತೋರಿಸ್ಬೇಕಾದ್ರೆ ನನಗೆ ಸರ್ ಇದು ಲೈಟ್ ಬರಲಿಲ್ಲ, ಇದು ಈ ಥರ ಬಂದಿದೆ, ಇಲ್ಲಿ ಕರೆಕ್ಟ್ ಹೆಂಗಿದೆ, ಈ ಕೆಳಗಡೆ ಬಂದಿದೆ, ಇದು ಮೇಲ್ಗಡೆ ಹೋಗ್ಬಿಡ್ತು, ಈ ಥರ ಕನ್ಫ್ಯೂಸ್ ಆಗಿರ್ತಾರೆ. ಇದು ತುಂಡಾಗೋದು ಅಥವಾ ಇದೇ ಇಷ್ಟು ಅಗಲ ಮಾಡಿಬಿಟ್ಟಿರೋದು, ಈ ಥರ ಏನಾದರೂ ಒಂದು ತಪ್ಪು ಮಾಡಿರ್ತಾರೆ ಅವರು. ಆವಾಗ ನಾನೇನು ಮಾಡ್ತೀನಿ, ಅವ್ರಿಗೆ ಹೇಳ್ಬೇಕಾದಾಗ ಫಸ್ಟ್ ಏನು ಮಾಡ್ತೇನೆ, ಒಂದು ಲೈನ್ ತೋರಿಸ್ತೇನೆ, ಈ ಲೈನನ್ನು ತೋರಿಸ್ತೇನೆ, ಇದೊಂದು ಲೈನ್ ಹಾಕಿರ್ತೇನೆ, ಮತ್ತು ಇದೊಂದು ಲೈನ್ ಕೊಟ್ಟಿರ್ತೇನೆ. ಸಾಧ್ಯವಾದರೆ ಇಲ್ಲಿಂದ ಸೆಂಟ್ರಲ್ಲಿ ಒಂದು ಲೈನನ್ನು ನಾನು ತೋರಿಸ್ಕೊಡಿರ್ತೀನಿ. ಅದು ಲೈನು ಯಾವಾಗಲೂ ಅವ್ರಿಗೆ ಲೈಟಾಗಿ ತೋರಿಸಿರ್ತೀನಿ. ಇಷ್ಟು ಮಾಡ್ಕೊಳ್ಳಿ, ಇಲ್ಲಿಂದ ಇಷ್ಟಕ್ಕೆ ಈ ಹೋಲಲ್ಲಿ ಇದು ಕೂತ್ಕೋಬೇಕು ಅಂತ ಒಂದು ಮನವರಿಕೆ ಮಾಡ್ತೇನೆ. ಅದಷ್ಟು ಅಲ್ಲಿ ನಾವು ತಗೊಂಡಾಗ ಅದರೊಳಗಡೆ ವ್ಯಾಪ್ತಿನಲ್ಲೇ ಬಂದಾಗ ತದನಂತರದಲ್ಲಿ ಇಲ್ಲಿಂದ ಒಂದು ಲೈನ್ ಹಿಂಗೆ ಸೇರಬೇಕು. ಈ ಇಷ್ಟು ಅಂತರದಿಂದ ಇದಿಷ್ಟು ಅಂತರ ಇದೆ ನೋಡ್ಕೋಬೇಕು. ಈ ಅಂತರದಿಂದ ಇದಿಷ್ಟಿದ ಮೇಲೆ ಇದೇ ಅಂತರ ಇಲ್ಲಿ ನೋಡಿಕೊಂಡ್ರೆ ಅದು ಬಂದು ಇಲ್ಲಿ ಕೂತಿರ್ತದೆ. ಸಾಮಾನ್ಯವಾಗಿ ಒಂದು ರೇಂಜ್ ಇಕ್ಕಿರುತ್ತೆ. ಪುನಃ ನಾವು ಇಲ್ಲಿ ಒಂದು ಪಾಯಿಂಟ್ ಮಾಡ್ಕೊಂಡಿರ್ತೀನಿ, ಹೇಳಿರ್ತೀನಿ ಅವ್ರಿಗೆ, ಅದನ್ನು ತೊಗೊಬಂದು ಎಷ್ಟೇ ಇದಾದರೂ ಅಲ್ಲಿ ಸೇರಿಸಿ ಅಂತ ಹೇಳ್ತೀನಿ. ಆಗ ಅವ್ರು ಸೇರಿಸ್ತಾರೆ. ಪುನಃ ಒಂದು ಲೈನಿಂದ ಇದಕ್ಕೊಂದು ಸಣ್ಣ ಲೈನ್ ಕೊಟ್ಟಿರ್ತೀನಿ, ಇದು ಬಂದು ಇಲ್ಲೇ ಎಂಡ್ ಆಗಿರಬೇಕು ಅಂತ ಹೇಳಿರ್ತೀನಿ. ಈ ಮೂಲಕನೂ ಕೂಡ ಮಾಡಿ ಇದನ್ನೆಲ್ಲ ಲೈಟಾಗಿ ಅಳಿಸಿಸ್ಬಿಟ್ಟು ತದನಂತರದಲ್ಲಿ ನಾನು ಅದಕ್ಕೆ ಶೇರ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೇನೆ. ಆಗ ಅವರು ಚೆನ್ನಾಗಿ ಬರೀತಾರೆ. ಇದು ಉದ್ದ ಆಗೋದಿಲ್ಲ, ತುಂಡು ಆಗೋದಿಲ್ಲ, ಒಂದು ಅಂದಾಜಲ್ಲಿ. ಯಾವುದೇ ಕಾರಣಕ್ಕೂ ಸ್ಕೇಲ್ ಮತ್ತು ಈ ಥರ ಇದನ್ನು ಜಾಮೆಟ್ರಿಕಲ್ ಇದನ್ನು ಬಳಸಬಾರ್ದು ಅಂತವ್ರಿಗೆ ನಾನು ಮನವರಿಕೆ ಮಾಡುವ ಮೂಲಕ ಸ್ಟಿಲ್ ಲೈಫನ್ನು ಬರೆದಿರ್ತೀನಿ. ನೆಕ್ಸ್ಟ್ ಒನ್ ನಾವು ಪೋರ್ಟ್ರೇಟ್, ವ್ಯಕ್ತಿ ಚಿತ್ರಕ್ಕೆ ನಾವು ಹೋಗೋಣ. ಈಗ ನಾನು ನಿಮಗೆ ಒಂದು ಪೆನ್ಸಿಲ್ ಸ್ಕೆಚ್ ಚಿತ್ರನ ತೋರಿಸ್ತೇನೆ. ಮೊದಲನೇದಾಗಿ ನಾವು ಮಕ್ಕಳನ್ನ ಬರಿಬೇಕಾದ್ರೆ ಅವ್ರೇನೋ ಒಂದು ಗೀಚಿರ್ತಾರೆ. ಆ ಗೀಚಿರೋದನ್ನ ನಾವು ಡಿಪ್ರೆಸ್ ಆಗೋದು ಮಾತಾಡಬಾರ್ದು. ಫಾರ್ ಎಕ್ಸಾಂಪಲ್ ಅವರು ಈಗ ನೋಡಿಕೊಳ್ಳಿ, ಏನೋ ಹಿಂಗೆ ಮಾಡಿರ್ತಾರೆ. ಅವ್ರಿಗೆ ನಾವು ಏನೇನು ಹಿಂಗೆ ಮರೆದ್ರೂ ಡ್ರಾಯಿಂಗ್, ಅದು ಚಿತ್ರಕಲೆ ಅಂತ ಹೇಳ್ಬಿಡ್ತೀನಿ. ಆಗ ಅವ್ರಿಗೆ ಇದೇನು ಸರ್ ಇದು ಎಲ್ಲ ಗೀಚಿರೋದು ಹಾಗೆ ಹೀಗೆ ಅಂತ ಕೇಳ್ತಾರೆ. ಅವಾಗ ನಾನೇನು ಮಾಡ್ತೀನಿ, ಒಂದು ಎಕ್ಸ್ಟ್ರಾ ಏನಾದ್ರು ಒಂದು ಸೇರಿಸ್ಬಿಡ್ತೀನಿ. ಒಂದು ಲೈನ್ ಸೇರಿಸ್ಕೊಂಡು ಆ ಮಗುಗೆ ಇದು ಗುಲಾಬಿ ಅಂತ ಹೇಳ್ತೇನೆ. ಅವಾಗ ಏನಾಗುತ್ತೆ, ಅವ್ರಿಗೆ ವಾವ್ ಇಷ್ಟೇನಾ ಅನ್ನೋ ರೀತಿ ಫೀಲ್ ಬರುತ್ತೆ. ಆ ಒಂದು ಖುಷಿಗೆ ಏನು ಮಾಡ್ತಾರೆ, ನಾನು ಬರಿತೀನಿ, ನಾನು ಬರಿಬೇಕು ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡುತ್ತೆ. ಪುನಃ ನಾನೇನು ಮಾಡ್ತೀನಿ, ಒಂದು ಲೈನ್ ಹೇಳ್ತೀನಿ. ಇದೇನು ಮಕ್ಕಳೇ ಲೈನು ಅಂತ ಕೇಳ್ತಾರೆ. ಅವಾಗ ವಕ್ರರೇಖೆ ಅಂತ ಹೇಳ್ತಾರೆ. ಆಗ ನಾನೇನು ಮಾಡ್ತೀನಿ, ಆ ವಕ್ರರೇಖೆನ ಒಂದು ಫೈಂಡ್ ಔಟ್ ಮಾಡಿ ಪಕ್ಕದಲ್ಲಿ ಒಂದು ಲೈನ್ ಹೇಳೋದು, ಇದೇನು ಅಂದರೆ ಆವಾಗ ಅವ್ರಿಗೆ ತುಂಬ ಖುಷಿಯಾಗಿ ಹಾವು ಹಾವು ಅಂತ ಹೇಳೋಕ್ಕೆ ಪ್ರಾರಂಭ ಪಡಿಸ್ತಾರೆ. ಅಂದರೆ ನಾವು ಯಾವುದೇ ಒಂದು ಲೈನ್ ಎಳೀಲಿ, ಏನೇ ಒಂದು ಇದು ಮಾಡಲಿ ಮಕ್ಕಳೇ, ಅದರಲ್ಲೇ ನಾವು ಚಿತ್ರನ ಮಾಡಬೇಕು. ಫಸ್ಟ್ ಆಫ್ ಆಲ್ ನೀವು ಸ್ಕೆಚ್ ಹಾಕ್ಬೇಕಾದ್ರೆ ಲೈಟಾಗಿ ಸ್ಕೆಚ್ ಹಾಕಬೇಕು ಅಂತ ಹೇಳ್ತೀನಿ.
ಯಾಕಂದರೆ ಕಲಿಕೆನ ಪ್ರಾರಂಭಿಕ ಹಂತದಲ್ಲೇ ಅವ್ರಿಗೆ ಸೃಷ್ಟಿ ಮಾಡ್ಕೊಂಡು ಹೋದಾಗ ತುಂಬ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಡ್ರಾಯಿಂಗ್ ಅವ್ರಿಗೆ ಬರಿಬೇಕಾದ್ರೆ ಅದೋ ಒಂದು ಚಿತ್ರ ಬರಿಬೇಕಾದ್ರೆ ತುಂಬ ಅದನ್ನು ಗಟ್ಟಿಯಾಗಿ ಬರೋದು ಅಥವಾ ಟ್ರೆಸ್ ಮಾಡಿ ಬರೋದ್ರಿಂದ ಆ ಮಗುಗೆ ಅಳಿಸ್ಬೇಕಾದ್ರೆ ಆ ಡ್ರಾಯಿಂಗ್ ಪೇಪರ್ ಅಳಿಸೋಗ್ಬಿಡುತ್ತೆ. ಆ ಪೇಪರ್ ಅಳಿಸೋದಾಗ ಮಗುಗೆ ಒಂಥರ ಖಿನ್ನತೆ, ಈ ಡ್ರಾಯಿಂಗ್ ಚೆನ್ನಾಗಿಲ್ಲ, ಈ ಪೇಪರ್ ಚೆನ್ನಾಗಿಲ್ಲ, ನನಗೆ ಬೇರೆ ಪೇಪರ್ ಬೇಕು ಅಂತ ಪ್ರಯತ್ನ ಪಡುತ್ತೆ. ಆ ಪೇಪರ್ನು ಉಳಿಸ್ಬೇಕು. ಮತ್ತೆ ಸ್ಕೆಚ್ಚು ಪ್ರಾರಂಭಿಕ ಹಂತದಲ್ಲಿ ಲೈಟಾಗಿ ಬಂದರೆ ಕೊನೆಯವರೆಗೂ ಮಗುವಿಗೆ ಅದೊಂದು ಹಂತ ತಲುಪಿರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಲೈಟಾಗಿ ಸ್ಕೆಚ್ ಹಾಕೊಡಿ ಅಂತ ಹೇಳ್ತಾ ಇರ್ತೀನಿ. ಅದನ್ನು ಅವರು ಗಮನಿಸ್ತಾರೆ. ಕಲೆ ಅಂದ್ರೆ ಏನು ಅಂತ ಒಂದು ಮಧ್ಯದಲ್ಲಿ ಒಂದು ಲೈನ್ ಕೇಳ್ತೇನೆ. ಆಗ ಅವ್ರು ಹೇಳಿದ್ರೆ ಕಲೆ ತಮಗೆ ಇಷ್ಟ ಬಂದದ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಆಗ ನಾನು ಹೇಳಿದಾಗ ಮಧ್ಯೆ ಅವ್ರಿಗೊಂದು ಕಾಮಿಡಿ ಮಾಡ್ತೀನಿ. ಏನು ಕಾಮಿಡಿ? ಕಲೆ ಅಂದರೆ ನಿಮ್ಮ ತಲೆ ಅಂದ್ಬಿಡ್ತೀನಿ. ಎಲ್ಲರೂ ನನ್ನ ಆಡ್ತಾ ಇರ್ತಾರೆ, ಆ ಖುಷಿ ಪಡ್ತಾ ಇರ್ತಾರೆ. ಆ ಗ್ಯಾಪಲ್ಲೇ ನಾನು ಮಧ್ಯೆ ಪ್ರವೇಶ ಮಾಡ್ಬಿಡ್ತೀನಿ. ಏನು ಪ್ರವೇಶ? ಕಲೆ ಅಂದರೆ ನಮ್ಮ ತಲೆ, ನಿಜನೇ ಅದು. ಯಾಕಂದರೆ ನಮ್ಮ ಕಲೆ ನಮ್ಮ ತಲೆಯಲ್ಲೇ ಇರುತ್ತೆ. ನಮ್ಮಲ್ಲಿ ಆಲೋಚನೆಗಳು, ಭಾವನೆಗಳು ಏನು ಬರುತ್ತೆ ಅದನ್ನು ವೈಟ್ ಹಾಳೆ ಮೇಲೆ ಪೆನ್ಸಿಲ್ ಮೂಲಕ ಬರೆಯೋದನ್ನೇ ಒಂದು ಕಲೆ ಅಂತ ಹೇಳ್ತೀನಿ. ಅಂದರೆ ನಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಭಾವನೆಗಳು. ಈಗ ಮಗು ಏನೋ ಒಂದು ಹಿಂಗೆ ಅನ್ನುತ್ತೆ, ಮತ್ತೆ ಇದೇನೋ ಒಂದು ಅನ್ನುತ್ತೆ, ಅದಕ್ಕೊಂದು ಕಣ್ಣು ಹಾಕ್ಬಿಟ್ಟು ಮತ್ತೆ ಹಿಂಗೇನಾದರೂ ಬರೆದ್ರೆ ಅದು ಒಂದು ಬರ್ಡಾಗಿರುತ್ತೆ. ಅದು ಬರ್ಡ್ ಹಿಂಗೆ ಆರುತ್ತೆ, ಹೀಗೆ ಇರುತ್ತೆ. ನಾವೊಂದು ನೋಡಿರ್ತಕ್ಕಂಥ ದೃಶ್ಯ ನಮ್ಮ ಮನಸ್ಸಿಗೆ ಎತ್ಕೊಂಡು ಆ ತಲೆಯಿಂದ ಅದು ಹೊರ ಬರತಕ್ಕಂಥದ್ದೇ ನಾವು ಕಲೆ ಅಂತ ಹೇಳಿ ಆವಾಗ ಅದನ್ನು ಒಂದು ಅಲ್ಟಿಮೇಟ್ ಕರೆಕ್ಟಾಗಿ ತಗೊಬಂದು ಒಂದು ಲೆವೆಲಿಗೆ ನಿಲ್ಲಿಸ್ಬಿಡೋದು. ಅವಾಗ ಅವ್ರಿಗೆ ಖುಷಿ ಆಗುತ್ತೆ. ಓ, ನಮ್ಮ ಆಲೋಚನಾ ಶಕ್ತಿಲಿ ಏನು ಬರುತ್ತೆ, ಕಲ್ಪನೆ ಏನು ಬರುತ್ತೆ, ಅದನ್ನು ನಾವಿಲ್ಲಿ ಮೂಡಿಸ್ಬೇಕು ಅನ್ನೋದು ರೀತಿ ಬರುತ್ತೆ. ಹಾಗೆ ಇದೇನಪ್ಪ ಮಕ್ಕಳೇ ಅಂತ ಕೇಳ್ತೀನಿ. ಆಗ 2 ಲೈನ್ ಹಾಕಿದ್ದೀರ ಸರ್ ಅಂತಾರೆ. ಆಗ ನಾನು ಅದನ್ನು ಹಿಂಗೆ ಮಾಡಿಬಿಟ್ಟು ಮತ್ತೆ ಹಿಂಗೆ ಕೊಟ್ಬಿಟ್ಟು ಅದಕ್ಕೇನಾದ್ರು ಹಿಂಗೆ ಕುಂದು ಕೊಟ್ಟರೆ ಮಕ್ಕಳಿಗೆ ಅದು ಡ್ರಾಯಿಂಗ್ ಆಗಿ ಪರಿಣಮಿಸಿ ಅದೊಂದು ಮರ ಅನ್ನೋ ಒಂದು ಕಲ್ಪನೆನ ನಾನು ಅಲ್ಲಿ ತಂದುಬಿಡ್ತೀನಿ. ಇದೇ ಥರ ಅವ್ರಿಗೆ ಫಸ್ಟ್ ಸರಳೀಕರಣವಾದ ಚಿತ್ರಗಳನ್ನು ಅವರು ಕೊಟ್ಟು ಬರೆಸಿ ಕೊನೆಗೆ ನಾನು ಪೆನ್ಸಿಲ್ ಸ್ಕೆಚ್ ಅಂತ ಬರ್ತೀನಿ. ಈಗ ನಾನು ಪೆನ್ಸಿಲ್ ಸ್ಕೆಚಲ್ಲಿ ನಿಮಗೆ ಒಂದು ಮಡಿಕೆ ಚಿತ್ರವನ್ನು ಬರೆಯೋದನ್ನು ತೋರಿಸ್ತೀನಿ. ಸ್ಕೆಚ್ಚು ಯಾವಾಗಲೂ ಲೈಟಾಗಿರಬೇಕು ಸ್ಕೆಚ್ಚು ಅಂತ ಹೇಳ್ತಾನೆ ಇರ್ತೀನಿ. ಆವಾಗ ನೀವು ಆ ಮಗು ಡಾರ್ಕ್ ಮಾಡೋಕ್ಕಾಗಲ್ಲ, ಲೈಟ್ ಸ್ಕೆಚ್ ಆಗ್ತಾನೆ ಇರ್ತಾನೆ. ಆದರೂ ಮತ್ತೆ ಅವರು ಡಾರ್ಕ್ ಮಾಡ್ತಾನೆ ಇರ್ತಾರೆ. ನಾವು ಬೇಸರ ಮಾಡ್ಕೋಬಾರ್ದು. ಹೇಳ್ತಾನೆ ಅದು ಲೈಟಾಗಿ ಸ್ಕೆಚ್ ಹಾಕು ಅಂತ ಹೇಳ್ತೀನಿ. ಲೈಟಾಗಿ ಸ್ಕೆಚ್ ಹಾಕಿದ್ರೆ ಆ ಮಗುಗೆ ಮಡಿಕೆ ಕಲ್ಪನೆ ಬರಬೇಕು. ಮಡಿಕೆ ರೌಂಡ್ ಇರುತ್ತೆ, ಮತ್ತೆ ಅದು ಇದೇ ಆಕೃತಿಯಲ್ಲಿ ಇರುತ್ತೆ ಅಂದರೆ ಅಬ್ಸರ್ವ್ ಮಾಡಿರ್ತದೆ. ಮತ್ತೆ ಏನು ಮಾಡ್ತೀನಿ, ಒಂದು ಲೋಟ ಬರಿತೀನಿ. ಒಂದು ಲೋಟ ಅಂದರೆ ಸಾಮಾನ್ಯ ಮಕ್ಕಳು ಮನೇಲಿ ನೋಡಿರ್ತವೆ, ಅದರಲ್ಲಿ ಆಕೃತಿ ಈ ಥರ ಇರುತ್ತೆ. ಆವಾಗ ಅವ್ರಿಗೆ ಒಂದು ಕಲ್ಪನೆ ಬರುತ್ತೆ. ಕೆಲವು ಮಕ್ಕಳು ಇದೇ ಲೋಟನ ಬಕೆಟ್ ಥರ ಬರೆದಿರ್ತಾರೆ. ಆಗ ನಾನು ಅದನ್ನು ಕಾಮಿಡಿ ಮಾಡ್ತೀನಿ. ಮತ್ತೆ ಅದಕ್ಕೆ ಒಂದೊಂದು ಅದನ್ನು ರೂಪರೇಷೆಗಳನ್ನ ತೋರಿಸ್ತಾ ಆದರೂ ನೀನು ಚೆನ್ನಾಗಿ ಬರೆದಿದೆಯಾ, ನೀನು ಮಾಡಿದೆಯಾ ಅನ್ನೋ ರೀತಿ ಕಲ್ಪನೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಪುನಃ ಈ ಮಡಿಕೆ ಮತ್ತು ಈ ಥರ ಚಿತ್ರಗಳನ್ನೇ ತೋರಿಸ್ತಾ ಇರಬೇಕಾದ್ರೆ ಮಧ್ಯೆ ಗ್ಯಾಪಲ್ಲಿ ನಾವು ಆ ಮಗುಗೆ ವ್ಯಕ್ತಿ ಚಿತ್ರದ ಪರಿಕಲ್ಪನೆ ಬರಬೇಕು. ಅದಕ್ಕೆ ಇದೇನಪ್ಪ ಅಂತ ಹೇಳ್ತೀನಿ. ಆಗ ಅವನಿಗೆ ಎಲ್ಲ ಸರ ಹೇಳ್ಬೋದು, ಒಂದು ಲೈನ್ ಸರ್ ಅಂತ ಹೇಳ್ತಾನೆ. ಆಗ ನಾನು ಇದನ್ನು ಮೂಗ್ ಮಾಡ್ಲಾ ಅಂತ ಕೇಳ್ತೀನಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮೂಗ್ನ ಇಷ್ಟೇ, ಅದಕ್ಕೊಂದು ಲೈನು ಸರಳ ರೇಖೆ, ಅದಕ್ಕೊಂದು ವಕ್ರ ರೇಖೆ ಸೇರಿಸಿದ್ರೆ ಮೂಗು ಅಂತ ಹೇಳ್ತೀನಿ. ಅದಕ್ಕೆ ಅದು ಒಂದು ಅರ್ಧ ಚಂದ್ರಾಕೃತಿ ಕೊಡಿ ಅಂತ ಹೇಳ್ತೀನಿ. ಅವಾಗ ಅವ್ರು ಹಿಂಗೆ ಮಾಡ್ತಾರೆ. ನಾನು ಅದಕ್ಕೆ ಒಂದು ಲಿಫ್ಟ್ ಜೋಡಿಸ್ತೀನಿ. ಮತ್ತು ಅಲ್ಲಿ ಕಣ್ಣು ಇತ್ಯಾದಿಗಳನ್ನ ಬರೆದು ಆ ಮಗುಗೆ ಓ ಇದು ಮನುಷ್ಯನ ಚಿತ್ರ ಅನ್ನೋ ರೀತಿ ಬರಬೇಕು. ಈ ಥರ ಸರಳವಾದಂತಹ ಚಿತ್ರಗಳನ್ನ ಬರೆದು ಮಕ್ಕಳನ್ನ ಒಂದು ಹಂತಕ್ಕೆ ತಂದಾಗ ಕೊನೆಗೆ ಅವರು ಪೆನ್ಸಿಲ್ ಸ್ಕೆಚ್ನ ಕಂಪ್ಲೀಟ್ ನೀಟಾಗಿ ಬರೆಯೋಕ್ಕೆ ಬರ್ತಾರೆ. ನಾನೇನು ಮಾಡ್ತೀನಿ, ಸ್ಟಾರ್ಟಿಂಗ್ ಅವ್ರು ಬರೆದೋದಕ್ಕೆಲ್ಲ ಗುಡ್, ವೆರಿ ಗುಡ್ ಅಂತ ಹೇಳ್ತಾನೆ ಇರ್ತೀನಿ. ಕಾರಣ ಇಷ್ಟೇ, ಯಾವುದೇ ಮಗು ಬರೆದಾಗ ಅದು ಪ್ರೋತ್ಸಾಹಿಸಬೇಕು. ಆ ಒಂದು ಕಾರಣದಿಂದ ಆ ಮಗುಗೆ ಒಂದು ಟಿಕ್ ಹಾಕ್ಬಿಟ್ಟು ಅದಕ್ಕೆ 100ಗೆ ನಿಮ್ಗೆ ಇಷ್ಟು ಅಂತ ಕೊಡ್ತೀನಿ. ಯಾಕಂದರೆ ಸ್ಕೋರ್ ಮಾಡಬೇಕಾದ್ರೆ ಕೆಲವು ಛಲ ಅನ್ನೋದು ಹುಟ್ಟುತ್ತೆ ಅನ್ನೋದನ್ನು ನಮ್ಮ ಸಂಸ್ಥೆಯಲ್ಲಿ ವಾಸಿಕೆ ಸುಬ್ಬರಾವ್ ಸರ್ ನನಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ. ಆ ಸ್ಕೋರ್ ಕೊಡೋದ್ರ ಮೂಲಕ ಅವರು ನಾನು ಹೆಚ್ಚು ಮಾರ್ಕ್ಸ್ ತಗೋಬೇಕು, ಇನ್ನೂ ಚೆನ್ನಾಗಿ ಬರೀಬೇಕು, ಸಿದ್ದು ಸರ್ ಹತ್ರ ಮೆಚ್ಕೋಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇರ್ತಾರೆ. ಅದನ್ನು ನಾನು ಮನಸಾರ ಕಂಡಿದ್ದೀನಿ, ನೋಡಿದ್ದೀನಿ ಅದನ್ನು. ಹಾಗಾಗಿ ನಿಮ್ಗೆ ಅದನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಪೆನ್ಸಿಲ್ ಸ್ಕೆಚ್ಚು ಇದೇ ಆಗಬೇಕು ಅದೇ ಆಗಬೇಕು ಅಂತಿಲ್ಲ, ಯಾವುದೋ ಒಂದು ಆಬ್ಜೆಕ್ಟು ಕೊನೆಗೆ ಸರ್ ನಾನೇನು ಬರೀಲಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಒಂದು ಬಾರಿ ಹೊರಗಡೆ ಬಿಟ್ಟಿರ್ತಕ್ಕಂಥ ನಾನು ಚಪ್ಪಲಿ ಚಿತ್ರನ ಬರೀತೀನಿ ಅಂತ ಹೇಳಿದೆ.
ಮಕ್ಕಳಿಗೆ ಚಪ್ಲಿನ ಸಾರ್ ಅಂತ ಅವ್ರಿಗೆ ಉದಾಸೀನ ಆಗುತ್ತೆ. ಆದರೆ ಚಪ್ಲಿನೂ ಕೂಡ ಒಂದು ವಸ್ತು ಚಿತ್ರನೇ ಆಗಿರುತ್ತೆ ಅಂಥೇಳಿ ನಾನು ಚಪ್ಲಿನೂ ಕೂಡ ಬರೆದೆ. ಆಗ ಅವ್ರಿಗೆ ಖುಷಿ ಆಗುತ್ತೆ. ಯಾವುದೇ ಒಂದು ಆಬ್ಜೆಕ್ಟ್ ತಗೊಳ್ಳಿ ಅಂದಾಗ ಮತ್ತೆ ಅವರು ಪೆನ್ಸಿಲ್ಸು, ನಿಮ್ಮಲ್ಲಿ ಇರ್ತಕ್ಕಂಥ ಪೆನ್ಸಿಲೇ ತಗೊಳ್ರೋ ಅಂತ ಹೇಳ್ಬಿಟ್ರೆ ಅವರು ಪೆನ್ಸಿಲ್ನೇ ಬರೆಯೋಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಒಂದು ರಬ್ಬರು ಅಥವಾ ಒಂದು ಮೆಂಡರು ಈ ಥರದ್ದೆಲ್ಲ ಬರೆದವರು ಟ್ರೈ ಮಾಡ್ತಾ ಇರ್ತಾರೆ. ಈ ಥರ ಚಿತ್ರಕಲೆಗಳನ್ನು ಸರಳವಾಗಿ ಮಾಡ್ತಾ ಪೆನ್ಸಿಲ್ ಸ್ಕೆಚ್ನ ರೂಪಿಸ್ತಾ ಫಸ್ಟು ನಾನು ಪೆನ್ಸಿಲ್ ಸ್ಕೆಚ್ ಅಂತೇಳಿ ಆ ಒಂದು ಪಾಠನ ಇದನ್ನು ಸುಮಾರು 3 ವಾರಗಳ ಕಾಲ ನಾನು ಮಕ್ಕಳಿಗೆ ಮಾಡ್ತೇನೆ. ವಾರದಲ್ಲಿ ಒಂದು ಕ್ಲಾಸ್ ಇರುತ್ತೆ, 1 ಅವರ್ ಟೀಚ್ ಇರ್ತದೆ. ಅದರಲ್ಲಿ 3 ವಾರಗಳು ಅಥವಾ ಹೆಚ್ಚು ಅಂದರೆ ಕಲಿಕೆಯಲ್ಲಿ ಯಾವ ಶಾಲೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಆ ಮಕ್ಕಳಿಗೆ ನಾನು 4 ವಾರಗಳವರೆಗೂ ಪ್ರಯತ್ನ ಪಡ್ತಾ ಇರ್ತೀನಿ. ಅಷ್ಟರೊಳಗಡೆ ಅವ್ರು ಬಂದಿರ್ತಾರೆ. ನೆಕ್ಸ್ಟ್ ನಾವು ಕ್ಲಾಸು ಸೆಕೆಂಡ್ ಕ್ಲಾಸ್ ತಗೊಳ್ಳೋದು. ಫಸ್ಟ್ ಆದಮೇಲೆ ಸೆಕೆಂಡ್ ಕ್ಲಾಸ್ ನಾವು ಪೆನ್ಸಿಲ್ ಸ್ಕೆಚ್ ವಿತ್ ಶೇಡಿಂಗ್. ಈಗ ನಾನು ಪೋರ್ಟ್ರೈಟ್ ಅಂತಂದ್ರೆ ಭಾವಚಿತ್ರ. ಈಗ ನಾನು ಭಾವಚಿತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಭಾವಚಿತ್ರ ಅಂದಾಗ ಮಕ್ಕಳಿಗೆ ನಾನು ಸರಳವಾಗಿ ಕೆಲವೊಂದು ವಿಚಾರಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಒಂದು ಚಿತ್ರ ಬರಿತೀನಿ, ಮಕ್ಕಳಿಗೆ ಸುಲಭವಾಗಿ ಆ ಒಂದು ಕ್ಲಾಸ್ನ ಫ್ರೀಡಮ್ ಆಗಿ ಮಾತಾಡೋದಕ್ಕೆ ಬಿಡ್ತೀನಿ. ಮತ್ತು ವ್ಯಕ್ತಿ ಚಿತ್ರಗಳನ್ನು ನಾವು ಹೇಗೆ ಬರಿಬೇಕು, ಹೆಂಗಿರ್ಬೇಕು ಅಂತ ಹೇಳೋದ್ರ ಮೂಲಕ ಅವರು ಫಸ್ಟ್ ಬೋರ್ಡ್ ನೋಡ್ತಾ ಇರ್ಬೇಕು. ನನಗೆ ಯಾರು ಬಗ್ಬಾರ್ದು ತಲೆನ, ನಾನು ಬರೆಯೋದನ್ನು ಅಬ್ಸರ್ವ್ ಮಾಡಿ ಅಂತ ಹೇಳ್ತೇನೆ. ಅವಾಗ ಅವ್ರಿಗೆ ಒಂದು ಇದು ಕೊಡ್ತೀನಿ ನೋಡಿ, ಸಿಂಪಲ್ ಆಗಿ. ಈಗಂತ ತೋರಿಸ್ತೇನೆ. ಆವಾಗ ಮಕ್ಕಳು ಇದೇನು ಮಕ್ಕಳು ಅಂತ ಹೇಳಿದಾಗ ಸಾಮಾನ್ಯವಾಗಿ ಗಾಂಧಿ ಅಂತ ಹೇಳ್ತಾರೆ. ಅಂದರೆ ಇದು ಲೈನ್ ಸ್ಕೆಚ್ ಅಂತ, ಸಿಂಗಲ್ ಡ್ರಾಯಿಂಗ್. ಆಗ ನಾನು ಅಲ್ಲಿ ಕೆ ಹೆಬ್ಬಾರ್ ಅವ್ರನ್ನ ತಿಳಿಸ್ತೇನೆ. ಕೆ ಹೆಬ್ಬಾರ್ ಅವರು ಅಂದರೆ ಒಂದು ಸಿಂಗಲ್ ಲೈನ್ ಡ್ರಾಯಿಂಗರ್, ಒಂದು ಲೈನ್ ಮೂಲಕನೇ ರೇಖಾಚಿತ್ರಗಾರರು ಅಂತೇಳಿ ಸರಳ ರೇಖೆಯಲ್ಲಿ ಒಂದೇ ರೇಖೆಯಲ್ಲಿ ಚಿತ್ರಗಳನ್ನು ಬರಿತಾ ಇರ್ತಾರೆ. ಇನ್ನೊಂದು ಚಿತ್ರ ಬರಿತೇನೆ. ಈ ಥರ ಒಂದು ಚಿತ್ರ ಬರಿತೇನೆ. ಇದ್ರಲ್ಲಿ ಏನಪ್ಪ ಅಂದರೆ ಒಬ್ಬ ಭಿಕ್ಷುಕ ಕೈ ನೀಡಿ ಭಿಕ್ಷೆ ಬೇಡ್ತಾ ಇರ್ತಾನೆ. ಆ ಒಂದು ಚಿತ್ರಣ ಅವ್ರಿಗೆ ತಿಳಿಸ್ತೀನಿ. ಅಂದರೆ ಇಲ್ಲಿ ಅನೋಟಮಿ ಅಂದರೆ ವ್ಯಕ್ತಿಯ ಹಾವಭಾವಗಳನ್ನು ಪರಿಚಯಿಸುವುದಕ್ಕೆ ಮಾಡಿದಂತಹ ಒಂದು ಕಲೆ ಆಗಿರುತ್ತೆ. ಈ ಅನೋಟಮಿನ ಅವರು ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಅನೋಟಮಿನ ತುಂಬಾ ಸ್ಟ್ರೆಸ್ ಆಗಿ ಹೇಳ್ತಾ ಇರ್ತೀನಿ. ಅವು ಯಾವ ಆ್ಯಂಗಲ್ ಇದೆ, ಭಾವನೆಗಳು ಹೆಂಗಿದೆ ಅನ್ನೋದನ್ನ ಹೇಳ್ತಾ ಮೂಡ್ತಾ ಮಕ್ಕಳಿಗೆ ನಾನು ಪೋರ್ಟ್ರೈಟ್ ವ್ಯಕ್ತಿ ಚಿತ್ರ ಅಥವಾ ಭಾವಚಿತ್ರವನ್ನು ಬರೆಸೋಕ್ಕೆ ಪ್ರಯತ್ನ ಪಡ್ತೇನೆ. ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ, ಒಂದೊಂದು ಅಂಗಗಳನ್ನು ಒಂದೊಂದು ಇದನ್ನು ಬರಿತಾ ಇರ್ತೀನಿ. ಅವ್ರಿಗೆ ಒಂದೆರಡು ಸ್ಕೆಚ್ ಹಾಕಬೇಕು. ಫಾರ್ ಎಕ್ಸಾಂಪಲ್, ಒಂದು ಲೇಡಿ ಈ ಥರ ಒಂದು ಸ್ಕೆಚ್ ಇರುತ್ತೆ ಮಕ್ಕಳೇ. ಆ ಕಡೆ ಏನೋ ನಿಂತಿದ್ದಾಳೆ ಅಥವಾ ನಡದ ಮೇಲೆ ಕೈ ಇಟ್ಟಿದ್ದಾಳೆ ಅನ್ನೋ ಒಂದು ಚಿತ್ರಣವನ್ನು ತೋರಿಸ್ತೇನೆ. ಇದೇ ಥರ ಒಂದು ವ್ಯಕ್ತಿ ಚಿತ್ರಗಳು ಹಾಗೂ ಇತರ ಚಿತ್ರಗಳನ್ನೆಲ್ಲ ಅಬ್ಸರ್ವ್ ಮಾಡಿಸೋ ಮೂಲಕ ಮಕ್ಕಳಿಗೆ ಚಿತ್ರಕಲೆಯಲ್ಲಿ ಅವ್ರನ್ನ ಹಾವಭಾವಗಳು ಮತ್ತು ಪೋರ್ಟ್ರೈಟ್ನ ಪರಿಚಯಿಸ್ತೇನೆ. ಈ ಥರ ಸುಮಾರು 2-3 ಕ್ಲಾಸ್ಗಳಲ್ಲಿ ಲೈನ್ ಡ್ರಾಯಿಂಗು ಸರಳವಾಗಿ ಮಾಡೋದು. ಫಾರ್ ಎಕ್ಸಾಂಪಲ್, ಈ ಥರ ಕಣ್ಣು, ಮೂಗು ಇದನ್ನೆಲ್ಲ ಒಂದು ಪಿಕ್ಚರ್ ತೋರಿಸ್ತೇನೆ ಅವ್ರಿಗೆ. ಕಣ್ಣು ಇಷ್ಟಲ್ಲೇ ಬರಬೇಕು, ಮೂಗು ಇಷ್ಟಲ್ಲೇ ಬರಬೇಕು, ಬಾಯಿ ಇಷ್ಟಲ್ಲೇ ಬರಬೇಕು ಅಂತ ಹೇಳಿ ಆಮೇಲೆ ಅದಕ್ಕೊಂದು ರೂಪ ಕೊಡ್ತೇನೆ. ಆ ರೂಪ ಕೊಟ್ಟಾಗ ಅವ್ರಿಗೆ ಖುಷಿ ಆಗುತ್ತೆ. ಸೊ ಈಗ ನಾವೇನು ಮಾಡ್ತೀವಿ, ಅವ್ರಿಗೆ ಒಂದು ಚಿತ್ರಣ ಅವ್ರಿಗೆ ತಲುಪಿಸ್ದಂಗೆ ಮೂತಿ ಹಿಂಗೆ ಬರುತ್ತೆ ಅಂತ. ನೀನು ಸ್ಕೆಚ್ಚಲ್ಲಿ ಪೆನ್ಸಿಲ್ ಸ್ಕೆಚ್ಚಲ್ಲಿ ನಾನು ಹೇಳ್ದಂಗೆ ಒಂದು ಮೂಗು ಬರಿಬೇಕಾದ್ರೆ ಸುಮ್ಮನೆ ಹಿಂಗೆ ಹಾಕಿರ್ತೇನೆ, ಇದು ಮೂಗಲ್ಲ ಅಂತಾರೆ. ಅವ್ರ ಎಲ್ಲ ಹಾಕ್ಬಿಟ್ಟಿರುತ್ತೆ. ಆವಾಗ ನಾನು ಅವ್ರಿಗೆ ಟ್ವಿಸ್ಟ್ ಮಾಡ್ತೇನೆ, ಹಿಂಗೆ ಮಾಡಿ ಇಷ್ಟ ಅದೇ ಮೂಗು ಅಂತ ಹೇಳ್ತೇನೆ. ಈ ಥರ ಒಂದು ಮೂಗು, ಬಾಯಿ ಇವುಗಳನ್ನೆಲ್ಲ ಬರೆಯುವ ಮೂಲಕ ಸರಳವಾದ ರೇಖಾಚಿತ್ರಗಳನ್ನು, ವ್ಯಕ್ತಿ ಚಿತ್ರಗಳನ್ನು ಬರಿತಾ ಇರ್ತೇನೆ. ಅವಾಗ ಅವ್ರಿಗೆ ನಾನು ಬರಿಬೋಲ್ಲೆ, ನಾನು ಮಾಡಬಹುದು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ. ಆ ಥರ ಮನಸ್ಥಿತಿಯಲ್ಲೂ ಬರೋದು ಒಂದು ಪಿಕ್ಚರ್ ಅವ್ರಿಗೆ ಒಂದು ಕರೆಕ್ಟಾಗಿ ಒಂದು ಪಿಚ್ ಕೂರ್ತ್ಕೋತಲ್ಲ. ಆ ಪಿಚ್ಚಲ್ಲಿ ಇರುವಾಗಲೇ ನಾನೇನು ಮಾಡ್ತೇನೆ, ಬೇಕು ಅಂತಾನೆ ಒಂದು ಒಳ್ಳೆ ಡ್ರಾಯಿಂಗ್ ಎತ್ಕೋತೀನಿ. ಫಾರ್ ಎಕ್ಸಾಂಪಲ್ ಎಲ್ಲ ನಮ್ಮ ಲೈಬ್ರರಿನಲ್ಲಿ ಇರ್ತದೆ ಕೆಲವು ಬುಕ್ಸ್ಗಳು, ವೀರ ಯೋಧರು, ಮದಕರಿ ನಾಯಕ, ಲಾಲ್ ಬಹದ್ದೂರ್ ಶಾಸ್ತ್ರಿ,
ಸುಭಾಷ್ ಚಂದ್ರ ಬೋಸ್ ಇತ್ಯಾದಿ ಚಿತ್ರಗಳನ್ನ ಇಟ್ಟಿರ್ತೇನೆ. ಆ ಫೋಟೋಗಳನ್ನ ಎತ್ಕೊಂಡು ಪೋರ್ಟ್ರೇಟ್ ಮೂಲಕ ಬರೀರಿ, ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಬರೆಸ್ತೇನೆ. ಆವಾಗ ಅವರು ಈ ರೀತಿ ಬರೆಯೋದಕ್ಕೆ ಪ್ರಾರಂಭಿಸ್ತಾರೆ. ಬರೆದಂಥ ಕಾಲಕ್ಕೆ ನಾನು ಅವ್ರಿಗೆ ಒಂದೊಂದು ಫಾಲ್ಟ್ ಇರೋದನ್ನ ತಪ್ಪಿ ಏನೇನು ತಪ್ಪಿ, ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ಹಿಂಗೆ ಬರೆದಿರ್ತಾರೆ, ವ್ಯಕ್ತಿ ಚಿತ್ರನ ಬರೆದಿರ್ತಾರೆ, ಮೂಗು ಬರೆಯೋಕ್ಕಾಗಿರಲ್ಲ, ಕಣ್ಣು ಆ ಕಡೆ ನೋಡ್ತಾ ಇರ್ತದೆ, ಒಂದು ಈ ಕಡೆ ನೋಡ್ತಾ ಇರುತ್ತೆ, ಹಿಂಗಿರುತ್ತೆ, ಮತ್ತು ಈ ಥರ ಇರ್ತದೆ. ಅವುಗಳನ್ನು ನಾನು ಆದಷ್ಟು ಟ್ರೈ ಮಾಡಿ, ಒಂದು ಕಿವಿ ಕೆಳಗಡೆ ಬಂದಿರುತ್ತೆ, ಅದನ್ನು ನಾನು ಬರೆದಿರ್ತಾರೆ, ಬಟ್ ಅದನ್ನು ನಾನು ಸರಿ ಇಲ್ಲ ಅಂತ ಯಾವತ್ತೂ ಹೇಳಲ್ಲ. ಯಾಕಂತಂದರೆ ಅದು ಪರ್ಫೆಕ್ಟ್ನೆಸ್ ಬರಬೇಕಂಗೆ ಬಂದು ಅದೇನಾದರೂ ತಪ್ಪಾಗಿ ಪ್ರಯತ್ನ ಪಟ್ಟಿದ್ರೆ, ಏನಾದರೂ ಒಂದು ಬರೆದಿರಬೇಕು ಮಗು, ಅದನ್ನು ಬರೆದು ಪ್ರಯತ್ನ ಪಟ್ಟಿದ್ರೆ ಅದು ನೆಕ್ಸ್ಟ್ ಲೈನಲ್ಲಿ ಅವ್ರನ್ನ ತಿದ್ದ ಪ್ರಯತ್ನನ ನಾನು ಮಾಡ್ತೀನಿ. ಈಗ ನಾನು ನಿಮಗೆ ಒಂದು ಪೋರ್ಟ್ರೇಟ್ ಚಿತ್ರನ ಬರೆದು ತೋರಿಸ್ತೀನಿ ನೆಕ್ಸ್ಟ್ ಪೇಜಲ್ಲಿ. ನಾನಿವಾಗ ನಿಮಗೆ ಪೋರ್ಟ್ರೇಟ್ ಬಗ್ಗೆ ಒಂದು ಚಿತ್ರನ ಬರೀತೀನಿ ಅಂತ ಹೇಳ್ತಾ ಇದ್ದೆ, ಅದನ್ನು ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಸಾಮಾನ್ಯವಾಗಿ ಪೋರ್ಟ್ರೇಟ್ನ ಬರಿಬೇಕಾದಾಗ ಮಗು ಯಾವುದೇ ಒಂದು ಚಿತ್ರನ ಬರೀಬೇಕಾದ್ರೆ ಇದು ನನಗೆ ಗೊತ್ತಿರಲ್ಲ, ವ್ಯಕ್ತಿ ಚಿತ್ರ ಬರೆಯೋಕ್ಕಾಗಲ್ಲ, ನನಗೆ ಕಣ್ಣು ಒಂಥರ ಬರುತ್ತೆ ಅನ್ನೋ ಫೀಲಿಂಗ್ಸ್, ಭಯ ಇದ್ದೇ ಇರುತ್ತೆ. ಆದರೆ ನಾನು ಬರೆಯೋ ವಿಧಾನ ನೋಡ್ತಾ ಇದ್ರೆ ಮಗುಗೆ ನಾನು ಬರೀಬಲ್ಲೆ. ಯಾಕಂದ್ರೆ ನಾನು ಸರಳವಾದ ಚಿತ್ರಗಳನ್ನು ಬಳಸ್ಕೊಂಡಿರ್ತೀನಿ. ಸಾಮಾನ್ಯವಾಗಿ ಅಲ್ಲಿ ಈಸಿ ಮೆಥಡ್ ಇರ್ತಕ್ಕಂಥ ಕೆಲವು ಚಿತ್ರಗಳನ್ನ ಚೇಸ್ ಮಾಡ್ಕೊಬಿಡೋದು ನಾನೇ ಬೇಕು ಅಂತ. ಅವಾಗ ಏನಾಗುತ್ತೆ, ಅದು ಒಂದು ಟ್ರೇಡ್. ಫಾರ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದ, ಗಾಂಧಿ ಅಂದ್ರೆ ಸಾಮಾನ್ಯವಾಗಿ ಗಾಂಧೀಜಿ ಅವ್ರನ್ನ ಬರೀಬೇಕಾದ್ರೆ ಒಂದು ಬುರುಡೆ ಹಾಕ್ಬಿಟ್ರೆ ಸಾಕು, ಗಾಂಧೀಜಿಯನ್ನ ಕಲ್ಪನೆ ಇರುತ್ತೆ, ಓ ನಾನು ಬರ್ದೆ ಅಂತ. ಅಂದ್ರೆ ಅವು ಕೆಲವೊಂದು ಅದೇ ನೋಡಿ ನೋಡಿ ಮಕ್ಕಳಿಗೆ ಅದೇ ಒಂದು ಭಾವನೆ ಬಂದಿರುತ್ತೆ. ಹೀಗಾಗಿ ನಾನು ನಿಮ್ಗೆ ಈಗ ನಾನು ಬರೆಯಕ್ ಹೋಗ್ತಿರೋ ಚಿತ್ರ ಸ್ವಾಮಿ ವಿವೇಕಾನಂದ ಚಿತ್ರ ಬರಿತೀನಿ. ಇದು ಪರ್ಫೆಕ್ಟ್ನೆಸ್ ಬರಬೇಕು ಅಂತ ಏನಿಲ್ಲ, ಬಟ್ ಅವ್ರ ಮಕ್ಕಳಿಗೆ ಆ ಕ್ಯಾರೆಕ್ಟರ್ ತರಿಸುತ್ತೆ, ಅದು ನಿಯರೆಸ್ಟ್ ಆಗಿ ಹತ್ತತ್ರಕ್ಕೆ ಬರೋಂಗೆ ಇರುತ್ತೆ. ಅದಕ್ಕೋಸ್ಕರ ನಾನು ಕೆಲವು ವ್ಯಕ್ತಿ ಚಿತ್ರಗಳು, ಟ್ರೇಡ್ ಆಗಿರ್ತಕ್ಕಂಥ ಚಿತ್ರಗಳನ್ನ ಚಾಯ್ಸ್ ಮಾಡ್ಕೊಂಡು ಬರೆಯೋದು ಸಾಮಾನ್ಯವಾಗಿ ವಾಡಿಕೆಯಾಗಿದೆ. ಈಗ ನೀವು ಸ್ವಾಮಿ ವಿವೇಕಾನಂದ ಅವ್ರ ಚಿತ್ರ ಬರಿತೀನಿ, ಗಮನಿಸಿ. ಈಗ ಯಾವುದೋ ಒಂದು ಫಿಲಿಮ್ ಸ್ಟಾರ್ ಇರ್ತಾರೆ, ಆ ಫಿಲಿಮ್ ಸ್ಟಾರ್ನ ನಾನು ಬರಿತೀನಿ. ಅವ್ರಿಗೆ ಗೊತ್ತಾಗುತ್ತೆ ಇದು ಯಶೋ, ಇದು ರಾಜ್ಕುಮಾರ್, ಇದು ವಿಷ್ಣುವರ್ಧನ್, ಇವನು ಅಮಿತಾಬ್ ಬಚ್ಚನ್ ಅಂತ ಹೇಳಿ ಗೊತ್ತಾಗುತ್ತೆ ಅವ್ರಿಗೆ. ಆ ಥರದ್ದು ಒಂದು ಟ್ರೇಡ್ ಪ್ರಚಲಿತ ಕಂಡಿರೋ ವ್ಯಕ್ತಿಗಳನ್ನು ನಾನು ಬರೆಯೋದಕ್ಕೆ ಫಸ್ಟ್ ಪ್ರಯತ್ನ ಪಡ್ತೇನೆ. ಕಾಣ್ತಿದ್ದು ಚಿತ್ರಕ್ಕೆ ಬರಬೇಕು, ಮೊಬೈಲ್ ಬರೀತಿರೋದು, ಚಿತ್ರ ಬರೀತಿರೋದು ಕಾಣಲಿ.
ಸುಮಾರು 10-20 ನಿಮಿಷಗಳ ಕಾಲ ಮಕ್ಕಳಿಗೆ ಇದೇ ರೀತಿ ಮಾತಾಡ್ತಾನೆ ಜಾಸ್ತಿ ಮೌನ ಮಾಡೋಕ್ಕೋಗಲ್ಲ. ಕೆಲವು ಟೈಮ್ ಸೀರಿಯಸ್ನೆಸ್ ಕೊಟ್ಟಿರ್ತೀನಿ. ಆವಾಗ ಅವ್ರೇನು ಮಾಡ್ತಾರೆ, ತುಂಬ ಮೌನಿ ಆದಾಗ ಎಲ್ಲನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು. ಮಾತಾಡ್ತಾ ಇದ್ರೆ ಆ ಗಲಿಬಿಲಿಲಿ ಇದ್ರ ಬಗ್ಗೆ ಆಸಕ್ತಿನ ಕಳ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಒಂದೊಂದು ಟೈಮ್ ನಾನು ಸ್ವಲ್ಪ ಸ್ಲೋ ಆಗಿ ಅವ್ರಿಗೆ ಮೂಮೆಂಟ್ ತೋರಿಸ್ತಾ ಇರ್ತೀನಿ. ಈಗ ಇದು ಪರ್ಫೆಕ್ಟ್ ಆಗಿ ಡ್ರಾಯಿಂಗ್ ಕರೆಕ್ಟಾಗಿ ಬಂದಿಲ್ಲದೆ ಇರುವೆ ಅವ್ರಿಗೆ ನಾನು ಬರ್ದಿರೋ ಚಿತ್ರ ಸ್ವಾಮಿ ವಿವೇಕಾನಂದಂದು ಅನ್ನೋ ಕಲ್ಪನೆ ಬಂದಿರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ನೆಕ್ಸ್ಟ್ನ ಚಿತ್ರಗಳನ್ನ ಬರೆಯೋದಕ್ಕೆ ಪ್ರಯತ್ನ ಪಡಕ್ಕೆ ಹೋಗ್ತಾ ಇರ್ತಾರೆ. ಮತ್ತೆ ನಾನು ಡ್ರಾಯಿಂಗ್ ಬರಿಬೇಕಾದ್ರೆ ಇಲ್ಲಿ ಕೆಲವೊಂದು ಬಾರಿ ಅವ್ರಿಗೆ ಒಂದು ಕಣ್ಣು, ನಾನು ಮೊದಲೇ ಹೇಳ್ದಂಗೆ ಕಣ್ಣು ಇಷ್ಟಲ್ಲೇ ಬರಬೇಕು, ಇದು ಕಣ್ಣು ಇಷ್ಟೇ ಒಂದೇ ರೇಂಜಲ್ಲಿ ಕಣ್ಣಿರುತ್ತೆ, ಮತ್ತೆ ಮೂಗು ಅದರ ಒಂದು ಇದರಲ್ಲಿ ಬಂದಿರುತ್ತೆ ಅಂತ ಹೇಳಿ ಅವ್ರಿಗೆ ಈ ಥರ ಚಿತ್ರಗಳನ್ನು ಫಸ್ಟು ಸರಳವಾಗಿ ಬರೆಸಿರ್ತೀನಿ. ಮತ್ತೆ ಕಣ್ಣು ಮತ್ತು ಮೂಗುವಿನ ಗಾತ್ರ, ಫಾರ್ ಎಕ್ಸಾಂಪಲ್ ಈಗ ಮೂಗು ದಪ್ಪ ಆಗಿರುತ್ತೆ, ಅದನ್ನು ಆ ಮುಖಕ್ಕೆ ತಕ್ಕಂಗೆ ಮೂಗನ್ನು ನಾವು ಬರಿಬೇಕು. ಇದು ದಪ್ಪ ಆಗಿತ್ತು ಮೂಗು, ಈಗ ದಪ್ಪ ಆಗಿರೋದನ್ನು ಮೂಗನ್ನ ಸರಿಪಡಿಸಿದ್ದೀವಿ ಅಂದರೆ ಇಷ್ಟು ಬರಬೇಕಾಗಿತ್ತು ಅಂತ ಅವ್ರಿಗೆ ಒಂದು ಮನವರಿಕೆ ಮಾಡ್ತೇನೆ. ಮತ್ತು ಈ ಐಬಾಲ್ಗಳು ಕೆಲವರು ದಪ್ಪ ಮಾಡಿಬಿಟ್ಟಿರ್ತಾರೆ, ಇದು ಚಿಕ್ಕದು ಮಾಡಿರ್ತಾರೆ, ಅವಾಗ ಅದನ್ನು ಸರಿಪಡಿಸ್ಬೇಕಾಗಿದ್ದ ಸಂದರ್ಭ ಬರುತ್ತೆ. ಐಬಾಲ್ ಆದಮೇಲೆ ಮೇಲ್ಗಡೆ ಒಂದು ಲೈನ್ ಇರುತ್ತೆ, ಅದನ್ನು ತೋರಿಸಿ ತದನಂತರದಲ್ಲಿ ಅವ್ರಿಗೆ ಈ ಉಬ್ಬನ್ನು ಬರಿತೇನೆ. ಈ ಥರ ಉಬ್ಬು ಬರೆದ ಮೇಲೆ ಆ ಮುಖದ ಶೇಪ್, ಅದು ಕೋಲ್ ಮುಖನೋ ದುಂಡು ಮುಖನೋ ಅಬ್ಸರ್ವ್ ಮಾಡಿ ಆ ಮುಖದ ಭಾವನೆ, ಮತ್ತು ಕಿವಿ ಒಂದು ಮೂಗಿನ ಲೆವೆಲ್ಗೆ ಇಷ್ಟಕ್ಕೇನೆ ಇರಬೇಕು, ಒಂದು ಕಿವಿ ಉದ್ದ ಇರಬಾರ್ದು, ಒಂದು ಕಿವಿ ತುಂಡಿರಬಾರ್ದು ಅಂತ ಹೇಳಿ ಅವ್ರಿಗೆ ಅಲ್ಲಿಂದ ಮನವರಿಕೆ ಮಾಡಿಕೊಡ್ತೇನೆ. ಅವಾಗ ಅವರು ಈ ಫಾಲೋಅಪ್ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿದಾಗ ಬರಿತಾ ಅವರು ಸುಮಾರು ಕ್ಲಾಸ್ ಡೆವಲಪ್ ಆದಾಗ ಒಂದು ಹಂತಕ್ಕೆ ಬಂದಿರ್ತಾರೆ. ಈಗ ಪೋರ್ಟ್ರೈಟು, ಸಾಮಾನ್ಯವಾಗಿ ಪೋರ್ಟ್ರೈಟ್ಗಳೆಲ್ಲ ಈ ಥರ ಇರುತ್ತೆ. ಒಂದು ಬರೆದಿರ್ತೀನಿ ಮಕ್ಕಳಿಗೆ, ನಾನು ಈಗ ಆಲ್ರೆಡಿ ಬರೆದಿರೋಂಥ ಹಳೆ ಚಿತ್ರಗಳು ಈ ಥರ ಒಂದು ಗೈಡ್ಲೈನ್ ಕೊಟ್ಟಿರ್ತೀನಿ, ನೀವು ನೋಡ್ತಕ್ಕಂಥದ್ದು. ಒಂದು ಮಗುನ ಕೂರಿಸಿ ಅದನ್ನು ಡೈರೆಕ್ಟ್ ಸ್ಕೆಚ್ ಮಾಡಿರೋದು. ಮತ್ತೆ ಇದು ಉನ್ನತ ಮಟ್ಟವಾದಷ್ಟು ಮಾಡಿರ್ತೇನೆ, ಅವ್ರಿಗೆ ತೋರಿಸಲಿ ಇದು ನಾನೇ ಬರ್ದಿರೋದು, ಇದನ್ನ ನಿನಗೆ ಬರಿಬೇಕು, ಈ ತರ ಎಲ್ಲ ಹೇಳಿದಾಗ ಅವ್ರಿಗೆ ಓ ಹಿಂಗೂ ಬರಿಬೋದಾ ಪೆನ್ಸಿಲಲ್ಲಿ ಅಂತ ಹೇಳಿ ಅವರು ಸ್ಕೆಚ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ವ್ಯಕ್ತಿ ಚಿತ್ರಗಳನ್ನು ಅಂದಾಗ ಸಾಮಾನ್ಯವಾಗಿ ಈ ತರನೂ ಲೈಟಾಗಿ ಸ್ಕೆಚ್ ಹಾಕಿ ಎಲ್ಲ ತೋರಿಸಿರ್ತೀನಿ. ತೀರಾ ಇನ್ನೂ ಮಕ್ಕಳಿಗೆ ಉತ್ಕೃಷ್ಟವಾದ ಒಂದು ಇದು ಬರಲಿ, ಇದು ಇನ್ನೂ ಚೆನ್ನಾಗಿ ಬರ್ದಿದ್ದಾರೆ ಸರ್ ಅನ್ನೋ ಫೀಲಿಂಗ್ಸ್ ಬರಲಿ ನಮ್ಮ ಸರ್ ಸಾಮಾನ್ಯ ಅಂತ ಹೇಳಿ ನಾನು ಮನೇಲಿ ಬರೆದಿರ್ತಕ್ಕಂಥ ಕೆಲವು ಚಿತ್ರಗಳನ್ನ ಇದನ್ನು ತಗೊಂಡೋಗಿ ಅವ್ರಿಗೆ ತೋರಿಸ್ತೇನೆ. ಅವಾಗ ಈ ಥರನೂ ಬರೀಬೋದು, ಬಟ್ ಇದಕ್ಕೆ ಕಾಲಾವಕಾಶ ಇರಲ್ಲ. ನನಗೆ ಕೊಟ್ಟಿರೋದು ಒಂದು ಗಂಟೆ ಆಗಿರುತ್ತೆ. ನೀವು ಮನೇಲಿ ಬಂದರೆ ಇದ್ರಲ್ಲಿ ಸಣ್ಣ ಪುಟ್ಟ ತಪ್ಪೇನಾದ್ರು ಇದ್ದಾಗ ಅದನ್ನು ನಾನು ಸರಿಪಡಿಸ್ತೀನಿ ಅಂತ ಹೇಳೋ ಮೂಲಕ ನಾನು ಪೋರ್ಟ್ರೇಟ್ನ ಕಲಿಸ್ತೇನೆ. ನಿಮಗೆ ಲ್ಯಾಂಡ್ಸ್ಕೇಪ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಾನು ವರ್ಷದ ಕೊನೆಯಲ್ಲಿ ಲ್ಯಾಂಡ್ಸ್ಕೇಪ್ನ ಇಟ್ಕೊಟ್ಟಿರ್ತೀನಿ. ಯಾಕಂತಂದರೆ ಮಕ್ಕಳು ಪೆನ್ಸಿಲ್ ಸ್ಕೆಚ್ಚು, ಪೆನ್ಸಿಲ್ ಶೇಡಿಂಗು, ಮತ್ತು ಪೋರ್ಟ್ರೈಟು ಮತ್ತು ಸ್ಟಿಲ್ ಲೈಫ್ ಇವುಗಳಲ್ಲೆಲ್ಲ ಸ್ವಲ್ಪ ಪಳಗಿರ್ತಾರೆ ಮಕ್ಕಳು. ಪಳಗಿ ಅವ್ರಿಗೆ ಸಾಮಾನ್ಯವಾಗಿ ನಾನು ಏನಾದರೂ ಬರಿತೀನಿ ಅನ್ನೋ ಲೆವೆಲ್ ಬಂದಿರ್ತಾರೆ. ಮತ್ತು ನನ್ನ ಜೊತೆ ಸುಮಾರು ಒಡನಾಡಿಯಾಗಿ ಅವರು ತುಂಬ ಮಿಂಗಲ್ ಆಗಿರ್ತಾರೆ. ನಾನು ಯಾರನ್ನೂ ಯಾವ ಕಾರಣಕ್ಕೂ ಗದರಿಸೋಕೆ ಹೋಗೋದು ಇದು ಮಾಡಲ್ಲ. ಮತ್ತು ನಮ್ಮ ವಾಸಿಕೆ ಸರ್ ಈಗ ಇಷ್ಟೇ ವರ್ಷಕ್ಕೆ ಹೀಗೆ ಇರಬೇಕು ಅಂತ ಏನೂ ಇದ್ದಿರಲ್ಲ. ಟೈಮ್ ಟೇಬಲ್ನ ನನ್ನ ಪ್ರಕಾರ ನಾನು ಹಾಕ್ಕೊಂಡಿರ್ತೀನಿ. ಬಟ್ ಅವ್ರು ಹೇಳ್ದಂತಹ ಮಾಡ್ಯೂಲ್ಸ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿರ್ತೀನಿ. ಸೊ ನೀವು ಅಷ್ಟೇ ಒಂದು ಮಾಡೆಲ್ಸು ಮತ್ತು ಇದನ್ನ ಮಾಡ್ಯೂಲ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಫಿಲ್ ಮಾಡಬೇಕಂದ್ರೆ ನಮ್ಮದೇ ಆದ ಒಂದು ಟೈಮ್ ಟೇಬಲ್ ಹಾಕಿ ನಾವು ಅವ್ರಿಗೆ ಕೊಟ್ಟಿರ್ತೀವಿ, ಅವರು ಅದಕ್ಕೆ ಓಕೆ ಮಾಡ್ತಾರೆ. ಕೊನೆಯದಾಗಿ ಲ್ಯಾಂಡ್ಸ್ಕೇಪ್ ಮಾಡಬೇಕಾದ್ರೆ ನಾನು ಒಂದು ಸಣ್ಣ ಪುಟ್ಟ ಖುಷಿ ತರ್ತಕ್ಕಂಥ ಫನ್ ಆಗಿರ್ತಕ್ಕಂಥ ಕೆಲವೊಂದು ಡ್ರಾಯಿಂಗ್ನ ನಾನು ಮಾಡ್ತೇನೆ. ಅವಾಗ ಅವ್ರು ಮಾಡಿದಾಗ ಮತ್ತೆ ಅವ್ರು ಎತ್ಕೊಂಡು ಬಳ್ಕೊಂಡು ಮತ್ತೆ ರಿಲೀಸ್ ಮಾಡೋದು ಹಿಂಗೆಲ್ಲ ಮಾಡ್ತಾ ಇರ್ತಾರೆ.
2ನೇ ಕ್ಲಾಸಲ್ಲೂ ಹಂಗೆ ಇರ್ತಾರೆ. 3ನೇ ಕ್ಲಾಸ್ ಬಂದಾಗ ಶಿಸ್ತು ಮಾಡ್ತೇನೆ, ಎಲ್ಲರಿಗೂ ಡಿಸ್ಟೆನ್ಸ್ ಇಟ್ಟಿರ್ತೀನಿ, ಪೇಂಟ್ ಹಾಕೊಡೋದು ಇರುತ್ತೆ. ಈ ಮಾತಾಡೋದ್ರಾಗೆ ತುಂಬಾ ಟೈಮ್ ಆಗೋಗಿರ್ತದೆ. ಅದಕ್ಕೆ ನಾನು ಮಾಡ್ತೀನಿ ಪೋರ್ಟ್ರೈಟ್ ಮತ್ತೆ ಈ ಪೆನ್ಸಿಲ್ ಸ್ಕೆಚ್ ಸ್ಕೆಡಿಂಗ್ ಇವುಗಳಿಗಿಂತ ಹೆಚ್ಚಾಗಿ ಲ್ಯಾಂಡ್ಸ್ಕೇಪ್ಗೆ ಹೆಚ್ಚಿನ ಟೈಮಿಂಗ್ಸ್ ನ ತಗೊಳಕ್ಕೆ ಪ್ರಯತ್ನ ಪಡ್ತೇನೆ. ಈಗ ನಾನು ನಿಮಗೆ ಸರಳವಾಗಿ ಒಂದು ಲ್ಯಾಂಡ್ಸ್ಕೇಪ್ ತೋರಿಸ್ತೀನಿ. ಬಟ್ ಅದೇ ಲ್ಯಾಂಡ್ಸ್ಕೇಪ್ ನ ನೀವು ಇನ್ನೂ ಉತ್ತಮವಾಗಿ ನಾವು ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಸುಮಾರು ವರ್ಕ್ ಮಾಡಿದ್ದೀನಿ. ನಿಮ್ಮ ಒಂದು ಕಲಿಕೆಗೋಸ್ಕರ ಮಕ್ಕಳಿಗೆ ಯಾವ ತರ ತೋರಿಸ್ತೀನಿ ಅನ್ನೋದನ್ನು ನಿಮ್ಮನ್ನು ತೋರಿಸ್ತೀನಿ. ಈಗ ಬನ್ನಿ. ಸರಳವಾಗಿ ಮಕ್ಕಳಿಗೆ ಇದನ್ನ ಬ್ರಷ್ ವಾಶ್ ಅಂತ ಕರಿತೀನಿ. ಬ್ರಷ್ಗಳು 2-3 ಮಕ್ಕಳು ತೆತ್ಕೊಂಡಿರ್ತೀವಿ. ಮಕ್ಕಳಿಗೆ ಸ್ವಲ್ಪ 1-2 ಅಥವಾ ಬ್ರಷ್ ಕೊಟ್ಟಿರ್ತೀವಿ, ಕೊಡ್ಲಾಗಿರುತ್ತೆ. ಅವ್ರಿಗೆ ಸರಳವಾಗಿ ಹಿಂಗೆ ಬರಿತೀನಿ. ಯಾವಾಗಲೂ ರಫ್ ಆಗಿರೋ ಕಡೆನೆ ಡ್ರಾಯಿಂಗ್ ಶೀಟ್ ಇಟ್ಕೊಂಡಿರ್ತಾರೆ. ಸರಳವಾಗಿ ಹಿಂಗೆ ಕಲರ್ ಅಪ್ಲೈ ಮಾಡ್ತೀನಿ. ಅವರು ಖುಷಿ ಪಡ್ತಾ ಇರ್ತಾರೆ. ಮತ್ತೆ ಮಕ್ಕಳಿಗೆ ಜಾಸ್ತಿ ಬ್ರಷ್ನ ಪ್ರೆಸ್ ಮಾಡೋಕೆ ಕೇಳಲ್ಲ. ಯಾಕಂತಂದ್ರೆ ತುಂಬಾ ಪ್ರೆಸರ್ ಆಗಿ ಮಾಡ್ತಾ ಇದ್ರೆ ಅದೇನಾಗ್ಬಿಡ್ತದೆ, ರಫ್ ಪೇಪರ್ ತಿನ್ನಾಗಿರುತ್ತಲ್ಲ ಡ್ರಾಯಿಂಗ್ ಪೇಪರ್, ಅವ್ರಿಗೆ ಗೊತ್ತಾಗದೆ ಹಸಿಯಾಗಿ ಪೇಪರ್ ಅರಿಯುವ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಅವ್ರಿಗೆ ತುಂಬಾ ಪ್ರೆಸ್ ಮಾಡಬಾರ್ದು, ಸ್ಮೂತ್ ಆಗಿ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ನೀರನ್ನು ಅಷ್ಟೇ ಪ್ರಮಾಣದಲ್ಲಿ ಎತ್ಕೊಳ್ಳಿ ಅಂತ ಹೇಳ್ತಾ, ಪ್ರಾರಂಭಿಕ ಹಂತದಲ್ಲಿ ಅವ್ರಿಗೆ ಈ ತರ ಎಲ್ಲ ತಿದ್ದುಬಿಟ್ರೆ ಚೆನ್ನಾಗಿ ಮಾಡಕ್ ಬರ್ತಾರೆ. ಈಗ ನಾನು ಒಂದು ಲ್ಯಾಂಡ್ಸ್ಕೇಪ್ ಮಾಡ್ತಾ ಇದ್ದೀನಿ ಸರಳವಾಗಿ. ಇದಕ್ಕಿಂತಲೂ ಹೆಚ್ಚಾಗಿ ವರ್ಕ್ಗಳನ್ನ ಮಾಡ್ಬೋದು. ಆದರೆ ಮಕ್ಕಳಿಗೋಸ್ಕರ ನಾನೇನು ಮಾಡ್ತೀನಿ, ಸರಳವಾಗೇ ಮಾಡ್ತಾ ಇರ್ತೀನಿ. ಪ್ರತಿ ಬಣ್ಣನ ಮಿಕ್ಸ್ ಮಾಡಬೇಕಾದ್ರೆ ಇಲ್ಲೇ ತೋರಿಸಿ ಸಾಕು. ಪ್ರತಿ ಬಣ್ಣನ ಮಿಕ್ಸ್ ಮಾಡಬೇಕಾದ್ರೆ ಅವ್ರಿಗೆ ಹೇಳ್ತಾ ಇರ್ತೀನಿ, ನಾನು ಕಲರ್ ಮಿಕ್ಸ್ ಮಾಡ್ಕೊಳ್ಳೋ ಪ್ಯಾಲೆಟ್ ನೋಡ್ಕೊಳ್ಳಿ, ನಾನು ಕಲರ್ ಮಿಕ್ಸ್ ಮಾಡೋ ಪ್ಯಾಲೆಟ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಮಕ್ಕಳು ನಾವು ಬರೆಯೋದನ್ನೇ ನೋಡಿದಾಗ ಯಾವ ಬಣ್ಣಕ್ಕೆ ಯಾವ ಬಣ್ಣನ ಸರ್ ಮಿಕ್ಸ್ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಅದಕ್ಕೆ ಪ್ಯಾಲೆಟನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ಯಾವ ಕಲರ್ನ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಯಾವ ಕಲರ್ ಮಾಡ್ಕೋತಾ ಇದ್ದೀನಿ ಅಂತ ಅವ್ರಿಗೆ ಹೇಳ್ತೀನಿ. ಆಗ ಅವರು ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ವಾಟರ್ ಕಲರ್ ಮಾಡಬೇಕಾದ್ರೆ ಲೈಟ್ ಅಂಡ್ ಡಾರ್ಕ್, ಲೈಟ್ ಇಂದ ಡಾರ್ಕ್ ಹೋಗ್ಬೇಕು ಅಂತ ಹೇಳಿರ್ತೀನಿ. ಫಸ್ಟ್ ಲೈಟ್ ಕಲರ್ಗಳನ್ನ ನಾವು ಸಾಮಾನ್ಯವಾಗಿ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಇದನ್ನೇ ತೋರಿಸ್ಬೇಕು, ಸುಮ್ಮನೆ ಇಲ್ಲ. ವಾಟರ್ ಕಲರ್ ಅಂದ್ರೇನೆ ಲೈಟ್ ಟು ಡಾರ್ಕ್ ಅಂತ ಹೇಳಿರ್ತೀನಿ ಅವ್ರಿಗೆ. ಈ ಥರ ಯಾವುದೇ ಒಂದು ಆಬ್ಜೆಕ್ಟ್ನ ನಾವು ಗೆಸ್ ಮಾಡಿಕೊಂಡು ಅದನ್ನು ನನ್ನ ಒಂದು ಕಲ್ಪನೆಯಲ್ಲೇ ಒಂದು ಚಿತ್ರನ ಬರೆದು ಅವ್ರ ಮಕ್ಕಳಿಗೆ ತೋರಿಸ್ತೀನಿ. ಮತ್ತೆ ಅದು ಅವ್ರಿಗೆ ಬರೀಲಿಕ್ಕೂ ಕೂಡ ಈಸಿ ಆಗಿರಬೇಕು.
ಈ ಥರ ಒಂದು ಸರಳೀಕರಣವಾದ ನನ್ನ ಗೆಸ್ಸಲ್ಲೇ ಒಂದು ಚಿತ್ರನ ಬರೆದಿರ್ತೇನೆ. ತದನಂತರದಲ್ಲಿ ಅವರು ಇದನ್ನೆಲ್ಲ ವರ್ಕ್ ಮಾಡಾದ್ಮೇಲೆ ನನಗೆ ಒಂದೊಂದು ಸರಿ ತೋರಿಸ್ತಾರೆ. ಆವಾಗ ಅವ್ರಿಗೆ ಹೇಳಿರ್ತೇನೆ, ಅವರು ಬೇಕು ಅಂತಲೇ ಮಾಡ್ಕೊಂಬರ್ಬೇಕಾದ್ರೆ ಗ್ರೀನ್ಗೆ ರೆಡ್ಡು ಮಿಲ್ಟೋಗಿ ಎಲ್ಲ ಮಿಲ್ಟಾಗಿ ಈ ಮನೇಲಿ ಇದೇ ಗಲೀಜ್ತರಾಗಿ ಒಂದು ಚಿತ್ರಣನೇ ಇಲ್ಲದೇ ಏನೋ ಒಂಥರ ಆಗೋಯ್ತು ಅನ್ನೋ ರೀತಿಲಿ ಬಂದಿರ್ತಾರೆ. ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಅವಾಗ ಅವ್ರಿಗೆ ಗುಡ್ ಅಂತಲೇ ಹಾಕ್ಬಿಡ್ತೀನಿ. ಕಾರಣ ಇಷ್ಟೇ, ಅವ್ರು ಬರಿಬೇಕಾದ್ರೆ ಒಂದು ಆ್ಯಕ್ಚುಲಿ ಅವ್ರು ಬರಿಬೇಕಾದ್ರೆ ಒಂದು ಐಡಿಯಾಸ್ ಬರಬೇಕು ಅಂತ ಹೇಳಿ ನಾನು ಅವ್ರ ಎದುರುಗಡೆನೆ ಡೈರೆಕ್ಟಾಗಿ ಮಾಡಿರ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಅವ್ರಿಗೆ ಏನು ಮಾಡ್ತೀನಿ, ಸರಳವಾಗಿ ತೀರಾ ಅಟ್ರಾಕ್ಟ್ ಆಗುವಂತ ಒಂದು ಚಿತ್ರನ ಬರೀತೀನಿ. ಅದೇ ಚಿತ್ರ ತಗೊಂಡಿರ್ತೀನಿ, ಅದೇ ಚಿತ್ರ ನಾನು ತೀರಾ ಅಟ್ರಾಕ್ಟ್ ಆಗುವಾಗ ಮಾಡೋಕ್ಕಿರ್ತೀನಿ. ಬಟ್ ಅವ್ರು ಕೇಳ್ತಾರೆ, ಯಾಕೆ ಸರ್ ನೀವು ಪೆನ್ಸಿಲಲ್ಲಿ ಸ್ಕೆಚ್ ಮಾಡ್ಕೊಳ್ಳಲ್ಲ ಅಂತ ಕೇಳ್ತಾರೆ. ಒಂದೊಂದು ಬಾರಿ ನಾನು ಪೆನ್ಸಿಲಲ್ಲಿ ಸ್ಕೆಚ್ ಮಾಡ್ತೀನಿ. ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗ್ಲಿ, ಸಿದ್ದು ಸರ್ ನಾನು ಮಾಡ್ದಂಗೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವಾಗ ಅವ್ರಿಗೆ ಅದು ಗೊತ್ತಾಗಲ್ಲ. ಯಾವಾಗಲೂ ಲೈಟ್ ಸ್ಕೆಚ್ ಹಾಕೊಳ್ಳಿ ಅಂತ ಹೇಳಿರ್ತೀನಿ, ಲೈಟಾಗಿ ಸ್ಕೆಚ್ ಹಾಕೊಂಡಿರ್ತೀನಿ. ಆಗ ಅವರು ಹಾಕೊಂಡಿದ್ದಾರೆ ಅಂತೇಳಿ ನಾನು ಹಾಕೋಬೇಕು ಅನ್ನೋ ಕಲ್ಪನೆ ಬರಲಿ ಅಂತೇಳಿ ಅವ್ರ ಎದುರುಗಡೆ ನಾನು ಬೇಕು ಅಂತಾನೆ ಒಂದು ಸ್ಕೆಚ್ ಮಾಡ್ತಾನೆ. ಇದು 2ನೇ ಕ್ಲಾಸೋ 3ನೇ ಕ್ಲಾಸೋ ಆಗಿರುತ್ತೆ. ಆ ಟೈಮಲ್ಲಿ ಮಾಡೋವಂಥ ವರ್ಕ್ ಆಗಿರುತ್ತೆ. ಅವರು ಕಲರ್ ಮತ್ತು ಹಿಂಗೆ ಅಪ್ಲೈ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡ್ಕೊಂಡಿರ್ತೀನಿ. ಆಗ ಅವರು ಒಂದ್ರ ಮೇಲೆ ಒಂದು ಜಾಸ್ತಿ ಅಪ್ಲೈ ಮಾಡಿರ್ತಾರೆ. ಈಗ ನಾನು ಬೇಕು ಅಂತಲೇ ಅವ್ರಿಗೆ ಒಂದೊಂದಾಗಿ ನಿಧಾನವಾಗಿ ತೋರಿಸ್ಕೊ ಬರ್ತಾ ಇರ್ತೀನಿ. ನೋಡಿ, ಇಲ್ಲಿ ಕಲರ್ನ ಮಕ್ಕಳೇ ನಾನು ನಿಧಾನಕ್ಕೆ ಸ್ವಲ್ಪನೇ ಕಲರ್ ಮಿಕ್ಸ್ ಮಾಡಿದ್ದೀನಿ. ಜಾಸ್ತಿ ಓವರಾಗಿ ಕಲರ್ ಅಪ್ಲೈ ಮಾಡಿಲ್ಲ ಅಂತ ಹೇಳ್ತೀನಿ. ಆಗ ಅವರು ಖುಷಿಯಿಂದ ಹೌದು ಸರ್ ಅಂತ ಹೇಳ್ತಾರೆ. ಮತ್ತೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತೀನಿ. ಅವರು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಮೊದಲು ಹೇಳಿದಂಗೆ ಲೈಟು ಡಾರ್ಕ್ ಅಂತ ಹೇಳ್ತಾ ಇರ್ತೀನಿ. ಪ್ರತಿ ಮಾತಿನ ಸಲಿಗೂ ನಾನು ಲೈಟಿಂದ ಡಾರ್ಕ್ ಹೋಗಿ ವಾಟರ್ ಕಲರಲ್ಲಿ ಅಂತ ಅಪ್ಲೈ ಮಾಡ್ತಾನೆ ಇರ್ತೀನಿ. ಅವರು ಹೇಳ್ತಾನೆ ಕೇಳಿಸ್ಕೊತಾನೆ ಇರ್ತಾರೆ.
ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಶೇಡ್ನು ಕೂಡ ಅವರು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ತಾರೆ. ಯಾಕೆಂದರೆ ಸುಮಾರು ಮೂರ್ನಾಲ್ಕು ಕ್ಲಾಸ್ ಆಗಿರುತ್ತದೆ. ಆಗ ಅವರು ತುಂಬಾ ಅಬ್ಸರ್ವ್ ಮಾಡ್ತಾರೆ. ಬೇಸಿಕಲಿ ವಾಟರ್ ಕಲರ್ ಈ ಥರ ಇರಲ್ಲ. ವಾಟರ್ ಕಲರ್ ಮೆಥಡೇ ಬೇರೆ ಇರುತ್ತೆ. ಬಟ್ ನಾನು ಮಕ್ಕಳಿಗೆ ಆ ರೀತಿ ತುಂಬ ಸೀರಿಯಸ್ನೆಸ್ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಏನು ಕಲಿಸಿರಲ್ಲ, ಸರಳವಾಗೇ ತಿಳಿಸಿರ್ತೀನಿ. ಯಾಕೆಂದರೆ ಅವರು ಸರಳವಾಗಿ ತಿಳ್ಕೊಂಡು ಮುಂದೆ ಹೋಯ್ತಾ ಅವರು ಹೈಯರ್ ಲೆವೆಲ್ ಹೋದಾಗ ಅದನ್ನು ತಿಳ್ಕೊಳ್ತಾರೆ ಅನ್ನೋ ಒಂದು ಕಲ್ಪನೆಯಿಂದ ಎಷ್ಟು ಬೇಕೋ ಅಷ್ಟು ಸಾಧ್ಯವಾದಂಗೆ ನಾನು ಅವ್ರಿಗೆ ಕಲಿಸೋಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ಈಗ ಅದು ಒಂದು ಚಿತ್ರ ನಾವು ನೋಡಿರ್ತದೆ. ಈ ಒಂದು ಚಿತ್ರ ಅವ್ರಿಗೆ ನಾನು ಮೆಮೊರಿ ಡ್ರಾಯಿಂಗ್ ಅಂತಾನೆ ತಿಳ್ಕೊಂಡಿರ್ತೇನೆ. ಬಟ್ ಅವ್ರಿಗೆ ಒಂದು ಕಲ್ಪನೆ ಮೂಲಕ ಬರ್ತಿದ್ದೀನಿ ಅಂತ ಹೇಳಿರ್ತೇನೆ. ಅವ್ರಿಗೆ ತುಂಬಾ ಖುಷಿನೇ ಆಗಿರುತ್ತೆ. ಇದೇ ತರ ನಾವು ಇನ್ನೂ ಹಲವಾರು ಮೆಥಡ್ ಅಲ್ಲಿ ನಾನು ಲ್ಯಾಂಡ್ಸ್ಕೇಪ್ ಅನ್ನ ಮಾಡಿಸಿರ್ತೇನೆ. ಆ ಲ್ಯಾಂಡ್ಸ್ಕೇಪ್ ಗಳಲ್ಲಿ ಕೆಲವೊಂದು ಬಾರಿ ನಮ್ಮ ಸರ್ ನಮಗೆ ಪರ್ಮಿಷನ್ ಕೊಟ್ಟಿರ್ತಾರೆ. ನಾವು ಹೊರಗಡೆ ಪ್ಲೇಸ್ಗಳಲ್ಲಿ 20 ಮಕ್ಕಳನ್ನ ಕರ್ಕೊಂಡು ಹೋಗಿ ಯಾವ್ದಾದ್ರು ಅಕ್ಕಪಕ್ಕದಲ್ಲಿ ಶಾಲೆಯ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ದೇವಾಲಯಗಳು ಅಥವಾ ಪರಿಸರಗಳು, ಕೆರೆ, ನೀರು ಈ ರೀತಿ ಸ್ಥಳದಲ್ಲಿ ಹೋಗಿ ಕೂಡ ನಾವು ಬರೀಬಹುದು. ಮಾಡಿಸಿದೀನಿ 1-2 ಸರಿ. ಮತ್ತೆ ಅವರು ನಮ್ಮ ಮಿಡಲ್ ಅಲ್ಲಿ ಒಂದು ನಮ್ಗೆ ಟೂರ್ ಅಂತ ಕಳಿಸ್ತಾರೆ. ಟೂರ್ ದಟ್ ಮೀನ್ಸ್ 1 ಡೇ ಟ್ರಿಪ್ ಅಂತ ಹೋಗಿ ಅಲ್ಲಿ ಎಲ್ಲಾ ಲೆಮೆಲ್ ಆಕ್ಟಿವಿಟೀಸ್, ಸೈನ್ಸ್ ಆಕ್ಟಿವಿಟೀಸ್, ಮತ್ತೆ ಇದರ ಕನ್ನಡ ಎಲ್ಲಾನು ಮಾಡಿ ತದನಂತರ ಡ್ರಾಯಿಂಗ್ ಒಂದು ವರ್ಕ್ ಕೊಟ್ಟಿರ್ತೀನಿ. ಅಲ್ಲಿ ಪೆನ್ಸಿಲ್ ಸ್ಕೆಚ್ ಮಾಡ್ತಾರೆ. ನಾನು ನೋಡಿದಂತ ಪರಿಸರ ನೋಡಿ ಅವ್ರ ಎದುರುಗಡೆ ಕೂತು ಒಂದು ಡ್ರಾಯಿಂಗ್ ಮಾಡ್ತೇನೆ. ಅವ್ರಿಗೆ ಒಂದು ಡ್ರಾಯಿಂಗ್ ಮಾಡಿ ತೋರಿಸಿದಾಗ ಅದನ್ನ ನೋಡ್ಕೊಂಡು ಮತ್ತೆ ಅವರು ಅದೇ ಒಂದು ಚಿತ್ರಣನ ಪ್ರಯತ್ನ ಪಟ್ಟು ಬರೆದಿರ್ತಾರೆ. ಅಲ್ಲೇ ನಾವು ಪ್ರೈಸಸ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಗುಂಡಲ್ಲಿ ಕರ್ಕೊಂಡು ಹೋಗಿರ್ತೀವಿ. ನನ್ನ ಹತ್ರ ವಿಡಿಯೋ ಇದ್ರೆ ಹಾಕಿರ್ತೀನಿ, ಇಲ್ಲಾಂದ್ರೆ ಸರ್ ನಿಮಗೆ ಅದನ್ನ ಅಪ್ಲೈ ಮಾಡಿರ್ತಾರೆ. ಇದನ್ನ ನೋಡಿ. ಇದೆಲ್ಲ ಆದ್ಮೇಲೆ ನಿಮಗೆ ಲಾಸ್ಟ್ ಅಲ್ಲಿ ಒಂದು ವಿಚಾರ ಇದೆ, ಅದನ್ನ ತಿಳಿಸ್ತೀನಿ. ನಾನು ವರ್ಷದ ಕೊನೆಯಲ್ಲಿ ನಿಮಗೆ ಇನ್ನೊಂದು ವಿಚಾರ ಮಾತಾಡಬೇಕಂತ ಹೇಳಿದೆ. ಆ ವರ್ಷದ ಕೊನೆಗಳಲ್ಲಿ ನಾವು ಮ್ಯೂರಲ್ ಡ್ರಾಯಿಂಗ್ ಅಂತ ಮಾಡ್ತೀವಿ. ಆ ಮ್ಯೂರಲ್ ಡ್ರಾಯಿಂಗ್ ಅಂದ್ರೆ ಎಲ್ಲ ಶಾಲೆಯಿಂದ, ನಾನೀಗ ಸಾಮಾನ್ಯವಾಗಿ 9 ಶಾಲೆಗಳಿಗೆ ನಾನು ಡ್ರಾಯಿಂಗ್ ಟೀಚರ್ ಹೋಗ್ತೀನಿ. 9 ಶಾಲೆ ಮಕ್ಕಳಲ್ಲೂ 2 ಮಕ್ಕಳು ನಾವು ಚಾಯ್ಸ್ ಮಾಡ್ಕೊತೀವಿ. ತುಂಬಾ ಚೆನ್ನಾಗಿ ಬರೆಯುತ್ತೆ. 2 ಮಕ್ಕಳನ್ನ ತಗೊಂಡು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿರ್ತೀವಿ. ಪರಿಸರ ಮಾಲಿನ್ಯ ಆಗೋದು ಅಥವಾ ಕೂಲಿ ಬೇಡ, ಜೀತ ಬೇಡ, ಶಾಲೆ ಬೇಕು ಅನ್ನೋ ಮಕ್ಕಳ ಕಾನ್ಸೆಪ್ಟ್ಗಳು ಇಟ್ಕೊಂಡು ಶಾಲೆಗಳಲ್ಲಿ ಯಾವ್ದಾದ್ರು ಒಳ್ಳೆ ಶಾಲೆಗಳಲ್ಲಿ ಒಂದು ಆಯ್ಕೆ ಮಾಡ್ಕೋತೀವಿ. ಆ ಶಾಲೆಯಲ್ಲಿ ನಾವು ಮ್ಯೂರಲ್ ಡ್ರಾಯಿಂಗ್ ಅಂತ ಮಾಡ್ತೀವಿ. ಆ ಗೋಡೆ ಬರಹ ಅಂತ ಇರುತ್ತೆ. ಆ ಗೋಡೆ ಬರಹಕ್ಕೆ ನಾವು ಅಲ್ಲಿ ಹೋದಾಗ 20 ಮಕ್ಕಳನ್ನ ಚಾಯ್ಸ್ ಮಾಡ್ಕೊಡ್ತೀವಿ. ಕೊನೆ ಪಕ್ಷ 10-15 ಮಕ್ಕಳು ಬಂದಿರ್ತಾರೆ. ಅದರಲ್ಲಿ ನುರಿತವಾಗಿ ಚೆನ್ನಾಗಿ ಫಸ್ಟ್ ಗ್ರೇಡ್ ಮಕ್ಕಳು ಅಂತೀವಲ್ಲ ಆ ಥರ ಮಕ್ಕಳನ್ನ ಚಾಯ್ಸ್ ಮಾಡ್ಕೊಂಡು ಹೋಗಿ 2 ಮಕ್ಕಳನ್ನ ಒಂದು ಕಾನ್ಸೆಪ್ಟ್ ಚಿತ್ರನ ಬರಿತೀವಿ. ಅದರಲ್ಲಿ ನಾನು ಮಿಂಗಲ್ ಆಗಿರ್ತೀನಿ. ಅವ್ರು ಬರೀತಕ್ಕಂಥ ಇದಕ್ಕೆಲ್ಲ ನನ್ನದೇ ಆದ ಒಂದು ಕ್ರಿಯೇಟಿವಿಟಿನ ಸೃಷ್ಟಿ ಮಾಡಿರ್ತೀನಿ. ಆ ಒಂದು ಕಾನ್ಸೆಪ್ಟ್ನ ಒಂದೊಂದಾಗಿ ಒಬ್ಬೊಬ್ಬರಿಗೆ ಹಂಚ್ಕೊಡ್ತೀನಿ. ಒಂದೊಂದು ಭಾಗವನ್ನು ಅವ್ರು ಹಂಚ್ಕೊಡ್ತಾರೆ. ಈಗ ಒಂದು ಮಗು ಕೂಲಿ ಬೇಡ, ಜೀತ ಬೇಡ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಒಂದು ಮಗು ಇಟ್ಟಿಗೆ ಓದ್ಕೊಂಡಿರೋದೇನೋ ಒಂದು ಚಿತ್ರ ಬರೀಬೇಕು. ಅದನ್ನು 2 ಮಕ್ಕಳು ಕೊಟ್ಟಿರ್ತೇನೆ. ಮತ್ತೆ ಶಾಲೆಗೆ ಹೋಗ್ತಾ ಇರೋ ಒಂದು ಚಿತ್ರಣ, ಮಕ್ಕಳಿಗೆ ಶಿಕ್ಷಣದ ಹಕ್ಕುಗಳನ್ನ ತೋರಿಸಿರ್ತಕ್ಕಂಥ ಒಂದು ಕಾಲಮು, ಹಿಂಗೆ ಹಲವಾರು ಭಾಗಗಳನ್ನ ಮಾಡಿ ಒಂದು ಕಡೆ ಒಂದು ಪಿಕ್ಚರ್ನ ಅದನ್ನು ಬ್ಯಾಲೆನ್ಸ್ ಮಾಡಿರ್ತೀವಿ. ಅದನ್ನ ನೆಕ್ಸ್ಟ್ ನಮಗೆ ನಾನು ಶಾಲೆಯಲ್ಲಿ ಮಾಡಿರೋ ವಿಡಿಯೋನ ನಿಮ್ಮಲ್ಲಿ ಹಾಕಿರ್ತೀನಿ, ನೋಡಿ. ತದನಂತರದಲ್ಲಿ ನಮ್ಗೆಲ್ಲ ಆದ್ಮೇಲೆ ಇದು ಪೆನ್ಸಿಲ್ ಸ್ಕೆಚ್ ಆಗಿರುತ್ತೆ, ಪೆನ್ಸಿಲ್ ಸ್ಕೆಚ್ ವಿತ್ ಶೇಡಿಂಗ್ ಆಗಿರ್ತದೆ, ಸ್ಟಿಲ್ ಲೈಫ್ ಆಗಿರ್ತದೆ, ಲ್ಯಾಂಡ್ಸ್ಕೇಪ್ ಆಗಿರುತ್ತೆ, ಮತ್ತೆ ಪೋರ್ಟ್ರೇಟ್ ಆಗಿರುತ್ತೆ. ಇದು 5 ಅಂಶಗಳನ್ನು ಒಳಗೊಂಡಂತಹ ಎಲ್ಲನೂ ಕ್ರೋಢೀಕರಿಸಿ ಒಂದು ಚಿತ್ರಪಟವನ್ನು ರೆಡಿ ಮಾಡ್ತೇನೆ. ಆ ಎಲ್ಲಾ ಸಬ್ಜೆಕ್ಟು ಕೂಡಿ ಒಂದು ಚಿತ್ರ ಆಗಿರುತ್ತೆ. ಆ ಚಿತ್ರನ ಎಕ್ಸಾಮ್ ಅಂತ ಮಾಡಿ ಆ ಎಕ್ಸಾಮ್ಸನ್ ಆದ್ಮೇಲೆ ಮಕ್ಕಳಿಗೆ ನಮ್ಮ ಸರ್ ಕಡೆಯಿಂದ, ನಮ್ಮ ಆಶ್ರಯ ಸಂಸ್ಥೆಯಿಂದ ಅವ್ರಿಗೆ ನಾವು ಒಂದು ಪ್ರಮಾಣ ಪತ್ರವನ್ನು ನೀಡ್ತೇವೆ. ಗ್ರೇಡ್ 1, ಗ್ರೇಡ್ ಬಿ, ಬೆಸ್ಟ್ ಅಂತೇಳಿ B1, B+ ಅಂತ ಹೇಳಿ ಅವರಿಗೆ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ಆಯಾ ಶಾಲೆಯ ಮುಖ್ಯ ಶಿಕ್ಷಕರನ್ನ ಕರೆಸಿ ಕೊಡಲಾಗುತ್ತೆ. ಅಲ್ಲಿ ಮಕ್ಕಳು ಅದನ್ನ ಎಕ್ಸಾಮ್ ತರ ಅಟೆಂಡ್ ಮಾಡಿ ಆ ಒಂದು ದೂರ ಡಿಸ್ಟೆನ್ಸ್ ಅಲ್ಲಿ ಕೂತು ತಮ್ಮ ಸ್ವಇಚ್ಛೆಯಿಂದನೇ ಆ ಚಿತ್ರನ ಬರೀತಾರೆ. ಆ ಚಿತ್ರ ಈ ತರ ಇರುತ್ತೆ. ಈಗ
ಇಲ್ಲಿ ಪೆನ್ಸಿಲ್ ಸ್ಕೆಚ್ ಒಂದು ಫಿಗರ್ ಸ್ಕೆಚ್ ಹಾಕ್ಬೇಕಾದ್ರೆ ಪೆನ್ಸಿಲ್ ಸ್ಕೆಚ್ ಆಗಿರ್ತದೆ. ಪೆನ್ಸಿಲ್ ವಿತ್ ಶೇಡಿಂಗ್, ಇಲ್ಲಿ ಶೇಡಿಂಗ್ ಆಗಿದೆ, ಈ ಎರಡು ಕೈಗಳು ಶೇಡಿಂಗ್ ಆಗಿದೆ. ಮತ್ತೆ ಇದು ಪೋರ್ಟ್ರೇಟ್ ನ ಪ್ರತಿಬಿಂಬಿಸುತ್ತೆ, ಇದು ಲ್ಯಾಂಡ್ಸ್ಕೇಪ್ ನ ಸೂಚನೆ ಹೇಳುತ್ತೆ. ಇದು ಲ್ಯಾಂಡ್ಸ್ಕೇಪ್ ತೋರಿಸುತ್ತೆ, ಇದು ಪೋರ್ಟ್ರೇಟ್ ತೋರಿಸುತ್ತೆ, ಇದು ಪೆನ್ಸಿಲ್ ಸ್ಕೆಚ್ ಶೇಡಿಂಗ್ ತೋರಿಸುತ್ತೆ. ಫಸ್ಟ್ ನಾವು ಸ್ಕೆಚ್ ಹಾಕ್ತೀವಿ. ಒಟ್ಟು 5 ಸಬ್ಜೆಕ್ಟ್ಗಳನ್ನು ಒಳಗೊಂಡಿರುತ್ತೆ. ಈ ಒಳಗೊಂಡಿರ್ತಕ್ಕಂಥ ಈ ತರ ಒಂದು ಚಿತ್ರ ನಾವು ರೆಡಿ ಮಾಡಿ ಪ್ರತಿಯೊಂದು ಶಾಲೆಗೆ ಹೋಗಿ ನಾವು ಎಕ್ಸಾಮ್ ಅಂತ ಮಾಡಿ ಅದಕ್ಕೆ ಸರ್ಟಿಫಿಕೇಟ್ನ ಕೊಡ್ತೀವಿ. ಇಷ್ಟು ನನ್ನ ಆಶ್ರಯ ಫೌಂಡೇಶನ್ ನಾನು ಮಾಡುವಂತಹ ಚಿತ್ರಕಲೆಗೆ ಸಂಬಂಧಪಟ್ಟಂತಹ ಕೆಲಸಗಳು. ಥ್ಯಾಂಕ್ ಯು, ಧನ್ಯವಾದ. ನನ್ನ ಹೆಸರು ಮಹೇಶ್ ಕೆ ಅಂತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಖೆಯ ಪ್ರಭಾರ ಮುಖ್ಯ ಶಿಕ್ಷಕರು. ಈ ದಿನ ಆಶ್ರಯ ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಯಲ್ಲಿ ಮ್ಯೂರಲ್ ಪೇಂಟಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಶ್ರಯ ಫೌಂಡೇಶನ್ ವತಿಯಿಂದ ಆಯ್ಕೆಯಾಗಿರುವಂಥ ಎಲ್ಲಾ ಶಾಲಾ ಮಕ್ಕಳು ಮತ್ತು ಶಿಕ್ಷಕರು ಕೂಡ ಆಗಮಿಸಿದ್ದಾರೆ. ಈ ದಿನ ನಮ್ಮ ಶಾಲೆಯಲ್ಲಿ ಪ್ರಕೃತಿ ಮುಂದೆ ಮನುಷ್ಯನ ಕೈವಾಡ ಏನೂ ನಡೆಯುವುದಿಲ್ಲ ಅನ್ನೋದಕ್ಕೆ ಒಂದು ಚಿತ್ರ ಸರಣಿಯನ್ನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಮೊದಲನೇ ಚಿತ್ರದ ಉದ್ದೇಶ ಏನಪ್ಪಾ ಅಂದ್ರೆ ಪ್ರಕೃತಿ ಸಮೃದ್ಧವಾಗಿದೆ. ಆ ಪ್ರಕೃತಿಯಲ್ಲಿ ಮರ ಗಿಡಗಳನ್ನ ಮನುಷ್ಯ ಏನ್ ಮಾಡ್ತಾನೆ, ಮರ ಗಿಡಗಳನ್ನ ಕಟ್ ಮಾಡಿದಾಗ ಪ್ರಕೃತಿ ನಾಶ ಆಗುತ್ತೆ. ಆ ಮರ ಗಿಡಗಳನ್ನ ನಾಶ ಮಾಡಿ ಮನುಷ್ಯ ಏನ್ ಮಾಡ್ತಾನೆ, ಬಿಲ್ಡಿಂಗ್ಗಳು, ಮಸೀದಿಗಳು ಇವುಗಳನ್ನ ಕಟ್ಕೊಳ್ತಾನೆ. ಅದಾದ್ಮೇಲೆ ಅದೇನಾಗುತ್ತೆ, ಪುನಃ ಬಿಲ್ಡಿಂಗ್ಗಳು ಏನಾಗುತ್ತೆ, ನಾಶ ಹೊಂದಿ ಪುನಃ ಮನುಷ್ಯ ಏನ್ ಮಾಡ್ತಾನೆ, ಎತ್ತರವಾದಂತ ಬಿಲ್ಡಿಂಗ್ಗಳು ಎಲ್ಲವನ್ನ ಕಟ್ಕೊಳ್ತಾನೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಕ್ವಶನ್ ಮಾರ್ಕು, ಪ್ರಕೃತಿ ಪುನಃ ಏನ್ ಮಾಡುತ್ತೆ, ಈ ಬಿಲ್ಡಿಂಗ್ಗಳು ಈ ಪ್ರಕೃತಿ ನಾಶ ಆಗಿರೋದನ್ನ ಮತ್ತೆ ಪ್ರಕೃತಿಯನ್ನ ಉಳಿಸೋದಕ್ಕೋಸ್ಕರ ಪುನಃ ಪ್ರಕೃತಿನೇ ಏನ್ ಮಾಡುತ್ತೆ, ಮೇಲೆದ್ದೆ ಬರ್ತದೆ. ಈ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಮ್ಮ ಶಾಲೆಯಲ್ಲಿ ಈ ದಿನ ಆಶ್ರಯ ಫೌಂಡೇಶನ್ ವತಿಯಿಂದ ಆಯ್ಕೆಯಾಗಿರುವಂತ ಎಲ್ಲಾ ಮಕ್ಕಳು ಕೂಡ ಈ ಚಿತ್ರವನ್ನು ನಮ್ಮ ಶಾಲೆಯಲ್ಲಿ ಬಿಡಿಸೋದಕ್ಕೆ ಬಂದಿದ್ದಾರೆ. ಈ ಒಂದು ಚಿತ್ರದ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಪ್ರಕೃತಿಯನ್ನ ನಾವು ಸಂರಕ್ಷಣೆ ಮಾಡಬೇಕು, ಪ್ರಕೃತಿಯನ್ನ ಬೆಳೆಸಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಚಿತ್ರ ಸರಣಿಯನ್ನ ಬಿಡಿಸ್ತಾ ಇದ್ದಾರೆ. ಈ ಚಿತ್ರವನ್ನ ನೋಡಿದಂತ ವ್ಯಕ್ತಿಗಳಿಗೆ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂತ ಒಂದು ಭಾವನೆ ಅವರಲ್ಲಿ ಮೂಡ್ತದೆ. ಹಾಗಾಗಿ ಒಂದು ಚಿತ್ರ ಸರಣಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು. ಜೀವನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಪುರ. ನನ್ನ ಹೆಸರು ಹರ್ಷಿತ್ವಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಡಳ್ಳಿ. ನನ್ನ ಹೆಸರು ರಾಜು ಎಂ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಡಳ್ಳಿ. ನನ್ನ ಹೆಸರು ಮಹೇಂದ್ರ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಪುರ. ನನ್ನ ಹೆಸರು ಮುನಿರಾಜ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಪುರ. ನನ್ನ ಹೆಸರು ವಿಕಾಸ್ ಸರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು. ನನ್ನ ಹೆಸರು ಧನುಷ್ಕುಮಾರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು. ನನ್ನ ಹೆಸರು ಜಾರಿಕಾ ನಾಯಣ್ಣ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನನ್ನ ಹೆಸರು ವಿಷ್ಣು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಪೇನಹಟ್ಟಿ. ನನ್ನ ಹೆಸರು ಮಾದೇಶ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಪೇನಹಟ್ಟಿ. ನನ್ನ ಹೆಸರು ಪವಿತ್ರ, ಸರ್ಕಾರಿ ಪ್ರಾಥಮಿಕ ಶಾಲೆ ಕೆಂಪೇನಹಟ್ಟಿ. ನನ್ನ ಹೆಸರು ಪೂಜಾ, 2ನೇ ತರಗತಿ, ನದಿಕರ್ಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಪೇನಹಟ್ಟಿ. ನನ್ನ ಹೆಸರು ದಿವ್ಯಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಗಾಪುರ. ನನ್ನ ಹೆಸರು ನಾಗಮಣಿ, 8ನೇ ತರಗತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಗಾಪುರ. ನನ್ನ ಹೆಸರು ನಮಿತಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಗಾಪುರ. ನನ್ನ ಹೆಸರು ಬದ್ರಿಕಲ್ಮ, 8ನೇ ತರಗತಿ, ಸಹಿಪ್ರ ಶಾಲೆ ಅಲ್ಗಾಪುರ. ಪ್ರಿಯಾಂಕಯ್ಯ, 7ನೇ ತರಗತಿ, ಸಹಿಪ್ರ ಶಾಲೆ ಅಜ್ಜಿಪುರ. ಮೇಘಲಯ, 7ನೇ ತರಗತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಪುರ. ಲಾವಣ್ಯ, 8ನೇ ತರಗತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಗ್ಯ. ಅನಿತಾ ಎನ್, 6ನೇ ತರಗತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಗ್ಯ. ವಿಕಾಸ್, 8ನೇ ತರಗತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಿಂಗರಾಜ್ ಎಸ್, 6ನೇ ತರಗತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸರಿ, ಗ್ರೀನ್ ಹಾಕಿದ್ರ ಗ್ರೀನ್ ಹಾಕು ಅಂದ್ರು ಕಡೆ ನೀವು ಬರೀ ನೀರು ಹಾಕದೆ ಕೂಡ ಜೀವನ ನೋಡಿ ಲೈಟ್
ನೋಡ್ಕೊಳ್ಳಿ. ಯಾರ ಬ್ಲ್ಯಾಕ್ ಹೇಳಿದ್ರಲ್ರ ಈ ಕಡೆನಾ ಅಲ್ಲಿ ಸ್ವಲ್ಪ ಬ್ಲ್ಯಾಕ್ ಹಾಕೊಂಡ್ಬಿಡು ಲೋಟಕ್ಕೆ ಪೂಜು ಆಯ್ತಮ್ಮ ಹುಡುಗಿ ಪವಿ ತಗೊಳ್ಳಿ ಬ್ಲ್ಯಾಕ್ ಲಿಪ್ ಫುಲ್ ಇದು ಹೊಡೆದು ಬಿಡು ಎಕ್ಸಾಂಪಲ್ ಹೊಡೆದಿದ್ರೆ ಚಾವಡಿ ಇದನ್ನ ಮಾಡೋ ಇದನ್ನ ಇನ್ನೊಂದು Thank you.